ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಬಂಧು ಮಿತ್ರರಿಗೂ ಸ್ನೇಹಿತರಿಗೂ ಈ ಸಮಾರಂಭಕ್ಕೆ ಆಗಮಿಸಿದಂತ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಸೂಪರ್ ಹಿಟ್ ನನ್ನ 3ನೇ ಚಿತ್ರ ನಿರ್ದೇಶಕನಾಗಿ. ಈ ಹಿಂದೆ ಕೃಷ್ಣ ಟಾಕೀಸ್ ಅಜಯ್ ರಾವ್ ಅವರ ಆಕ್ಟ್ ಮಾಡಿದ್ದಂಥದ್ದು ಸಿನಿಮಾ ಡೈರೆಕ್ಟ್ ಮಾಡಿದ್ದೆ. ಅದಕ್ಕೂ ಮುಂಚೆ ಓಳು ಮುನ್ಸ್ವಾಮಿ ಕಾಶಿನಾಥ್ ಅವರ ಕೊನೆಯ ಸಿನಿಮಾ, ಅದು ನನ್ನ ಮೊದಲ ಸಿನಿಮಾ ಆಗಿತ್ತು. ಇದು 3ನೇ ಸಿನಿಮಾ. ಈ ಸಿನಿಮಾದ ಜರ್ನಿ ತುಂಬಾನೇ ಇದೆ. ಸಾಕಷ್ಟು ಬ್ರೇಕ್ ನಂತರ ಆ 3 ವರ್ಷ ಮತ್ತೆ ಒಂದು ಅದ್ಭುತವಾದಂತ ಕಥೆನ ಇಟ್ಕೊಂಡು, ಕಂಪ್ಲೀಟ್ ಔಟ್ ಅಂಡ್ ಔಟ್ ಎಂಟರ್ಟೈನ್ ಆಗಿರುವಂತ ಒಂದು ಕಾಮಿಡಿ ಅಂಶನ ಇಟ್ಕೊಂಡು, ಜೊತೆಗೆ ಥ್ರಿಲ್ಲರ್ ಅಂಶಗಳನ್ನು ಕೂಡ ಅಳವಡಿಸ್ಕೊಂಡು ಮಾಡಿದಂತ ಮೊದಲ ಸಿನಿಮಾ ಇದು. ಯಾಕಂದ್ರೆ ಕಾಮಿಡಿ ಸಿನಿಮಾಗಳು ಸಾಕಷ್ಟು ಬಂದಿರುತ್ತೆ, ಥ್ರಿಲ್ಲರ್ ಜಾನರ್ ಸಿನಿಮಾಗಳು ಕೂಡ ಸಾಕಷ್ಟು ಬಂದಿರುತ್ತೆ. ಕಾಮಿಡಿ ಥ್ರಿಲ್ಲರು ಬಹಳಷ್ಟು ಕಮ್ಮಿ ನನ್ನ ಅನಿಸಿಕೆ ಪ್ರಕಾರ ಕನ್ನಡದಲ್ಲಿ. ಇಂಥ ಒಂದು ಕಾಮಿಡಿ ಥ್ರಿಲ್ಲರ್ ಒಂದು ಅಂಶನ ಟಚ್ ಮಾಡೋಣ ಅಂತ ಹೇಳಿ ಈ ಕಥೆನ ಶೂಟ್ ಮಾಡಿದೆ. ಕಥೆ ಬರಿತಾ 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 ಸಾಕಷ್ಟು ತಿರುವುಗಳು, ಸಾಕಷ್ಟು ಮಜಲ್ಗಳಲ್ಲಿ, ಬೇರೆ ಬೇರೆ ಆಯಾಮಗಳಲ್ಲಿ ಬೆಳವಣಿಗೆ ಆಯಿತು. ತುಂಬಾ ಖುಷಿ ಕೊಡ್ತು ಕಥೆ ಬರೀತಾ ಹಿಮ್ಸೆಲ್ಫ್ ನನಗೆ ಆಸ್ ಎ ರೈಟರ್ ಆಗಿ, ಆಸ್ ಎ ಡೈರೆಕ್ಟರ್ ಆಗಿ. ಮೊದಲ ಪ್ರೇಕ್ಷಕ ನಾನೇ ಒಂದು ಕಥೆಗೆ. ಸೊ ಹಂಗಾಗಿ ನನ್ನ ಕಣ್ಮುಂದೆ ನನಗೆ ಒಳಗಿರೋ ಪ್ರೇಕ್ಷಕ ವಾವ್ ಅಂತ ಒಂದು ಫೀಲ್ ಆದ್ಮೇಲೆ ಇದನ್ನ ಡೈರೆಕ್ಟ್ ಮಾಡೋಣ, ಈ ಸಿನಿಮಾ ಮಾಡೋಣ ಅಂತ ಹೇಳಿ ಅನ್ನಿಸ್ತು. ಹಾಗಾಗಿ ಈ ಕಥೆಯ ನಿರ್ಮಾಣ ಹಂತದಲ್ಲಿ, ಹುಡುಕಾಟದಲ್ಲಿ ಉಮೇಶ್ ಅವರು ಪರಿಚಯ ಆದ್ರು. ಉಮೇಶ್ ಅವ್ರಿಗೆ ಮೊದಲಿಗೆ ಅವರು ಕೂಡ ಬಹಳಷ್ಟು ಶ್ರದ್ಧೆಯಿಂದ ಸಿನಿಮಾ ಪ್ರೀತಿ ಇಟ್ಕೊಂಡು ಸಿನಿಮಾ ಮಾಡ್ಬೇಕು ಅಂತ ಹೆಜ್ಜೆ ಇಟ್ಟು, ಎಲ್ಲೋ ಒಂದ್ ಕಡೆ ಎಡವಿ ಒಂದಷ್ಟು ಕಹಿ ಅನುಭವಗಳನ್ನ ಹೆಗಲ್ಗೊತ್ಕೊಂಡು ಮುಂದಕ್ಕೆ ಬಂದಂತವ್ರು. ಸೊ ಅವ್ರಿಗೆ ಇಲ್ಲ ಸರ್ ಸಿನಿಮಾ ಮಾಡೋಣ ಅಂತ ಬಂದಾಗ ನನಗೆ ಯಾಕೋ ಮನ್ಸು ಒಪ್ಲಿಲ್ಲ. ಇಲ್ಲ ಸರ್, ನಿಮ್ಗೆ ಆಲ್ರೆಡಿ ಒಂದಷ್ಟು ಕಹಿ ಅನುಭವಗಳಾಗಿರ್ತವೆ, ಬೇಡ ಸಿನಿಮಾ ಮಾಡೋದು ಬೇಡ, ನೀವು ನಿಮ್ಮ ಹತ್ರ ಏನ್ ದುಡ್ಡಿದೆ ಅದು ಮನೇಲಿ ಇಟ್ಕೊಳ್ಳಿ, ಚೆನ್ನಾಗಿರ್ರಿ, ನೀವು ಸಿನಿಮಾಗೆ ಹಾಕಿದ್ರೆ ಬರುತ್ತೋ ಅನ್ನೋದು ಗೊತ್ತಿಲ್ಲ, ಈ ತರದೊಂದು ಸನ್ನಿವೇಶಗಳು ಇರ್ತವೆ, ಬಿಸ್ನೆಸ್ ಕಷ್ಟ ಆಗ್ಬೋದು, ಇರೋ ವಾಸ್ತವ ಆಯ್ತು ಅಂತೆಲ್ಲ ಒಂದಷ್ಟು ಹೇಳಿದೆ. ಆದ್ರೂ ಅವರು ತ್ರಿವಿಕ್ರಮನ ಹಾಗೆ ಹಿಂದೆ ಬಿದ್ದು ಇಲ್ಲ ಸರ್ ಮಾಡೋಣ 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 ಅಂತ ಹೇಳಿ ಬಂದ್ರು. ಅವ್ರಿಗಿರುವಂತ ಒಂದಷ್ಟು ಸಿನಿಮಾ ಪ್ರೀತಿ ಯಾವ ಮಟ್ಟಕ್ಕೆ ಅಂತಂದ್ರೆ, ಅವರು ತಮ್ಮ ಮದುವೆ ಕೂಡ ದೇವಸ್ಥಾನದಲ್ಲಿ ಮದುವೆ ಆದ್ರು. ಏನಕ್ಕೆ ಅಂತಂದ್ರೆ ಸಿನಿಮಾಗೋಸ್ಕರ ಏನೋ ಒಂದು ಅದ್ದೂರಿಯಾಗಿ ಮದುವೆ ಆಗಿ ಹಣ ಖರ್ಚು ಮಾಡಿದ್ರೆ ಸಿನಿಮಾ ಮಾಡಕ್ ಆಗಲ್ಲ. ಹಂಗಾಗಿ ಸಿನಿಮಾ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ತಮ್ಮ ಮದುವೆನ ದೇವಸ್ಥಾನದಲ್ಲಿ ಆಗ್ತಾರೆ. ಆ ಒಂದು ಸಿನಿಮಾ ಪ್ರೀತಿ ನನ್ನನ್ನ ಅವ್ರಿಗೆ ಸಿನಿಮಾ ಮಾಡ್ಬೇಕು ಅಂತ ಪ್ರೋತ್ಸಾಹ ಕೊಡ್ತು. ಅಷ್ಟು ಒಂದು ಸಿನಿಮಾ ಪ್ರೀತಿಸುವಂತ ಒಬ್ಬ ನಿರ್ಮಾಪಕ ಸಿಗೋದು ನನಗೆ ತುಂಬಾ ಖುಷಿ ಕೊಡುವಂತ ವಿಚಾರ, ನನ್ನ ಪುಣ್ಯ ಅದು. ಹಾಗಾಗಿ ಇಲ್ಲ, ಈ ಸಿನಿಮಾನ ಶತಾಯ ಗತಾಯ ಒಂದಷ್ಟು ಹಗಲು ರಾತ್ರಿ ವರ್ಕ್ ಮಾಡಿ ಈ ಸಿನಿಮಾನ ಗೆಲ್ಲಿಸ್ಲೇಬೇಕು ಅನ್ನೋ ಒಂದು ಪಣ ತೊಟ್ಟು ಅವ್ರ ಕೈಗೊಳ್ಳುತ್ತೆ. ನನಗೆ ಬೆಂಬಲವಾಗಿ ನಿಂತವರು ಆನೆಬಲ ಅಂತಾನೆ ಹೇಳ್ಬೋದು, ಅಣ್ಣ ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಹೋದೆ, ಕಥೆ ಹೇಳಿದೆ, ನಿರ್ಮಾಪಕರು ಕರ್ಕೊಂಡು ಹೋದೆ, ಎಲ್ಲ ವಿಚಾರ ಹೇಳಿದೆ. ಅವರು ಕೂಡ ಜೊತೆ ನಿಂತರು, ಅವರು ಕೂಡ ಕಥೆ ಕೇಳಿ ಬೆಂತಟ್ಟಿದ್ರು. ಅಂದ್ರೆ ಈ ತರ ಕನ್ನಡದಲ್ಲಿ ಆಗ್ಬೇಕು, ಕನ್ನಡದ ಪ್ರೇಕ್ಷಕರಿಗೆ ಎಲ್ಲೋ ಅಪರೂಪಕ್ಕೆ ಒಂದು ಎಂಟರ್ಟೈನ್ ಆಗುವಂತ ಒಂದು ಕಾಮಿಡಿ ಸಿನಿಮಾ ಬರೋದಕ್ಕಿಂತ ಹಿಂದೆ ಸಾಕಷ್ಟು ಸಿನಿಮಾಗಳನ್ನ ನೋಡ್ತಿದ್ವಿ, ಸಿಕ್ಕಾಪಟ್ಟೆ ಕಾಮಿಡಿ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರೋಂಥದ್ದು ಇತ್ತು. ಇತ್ತೀಚೆಗೆ ಎಲ್ಲ ಒಂದಷ್ಟು ರೌಡಿಸಮ್, ಈ ತರ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುವಂತದ್ದು ಬೇರೆ ಬೇರೆ ಈ ತರದೇ ಬರ್ತಿದೆ. ಹಂಗಾಗಿ ಕಾಮಿಡಿ ಸಿನಿಮಾಗಳು ತುಂಬಾ ಕಮ್ಮಿಯಾಗಿ ಎಲ್ಲೋ ಒಂದ್ ಕಡೆ ಪ್ರೇಕ್ಷಕರಿಗೆ ಆ ಕೊರತನ್ನ ನಿಗ್ಸೋದಕ್ಕೆ ಕಮ್ಮಿ ಇದೆಯೇನೋ ಸಿನಿಮಾಗಳು ಅನ್ನೋ ಮಟ್ಟಕ್ಕೆ ಬಂದ್ರು. ಹಂಗಾಗಿ ನಮಗೆ ಈ ಬಿಫೋರ್ ಸೂಪರ್ ತುಂಬಾ ದೊಡ್ಡ ಮಟ್ಟದ ಯಶಸ್ವಿಯಾಗಿದ್ದು ನಮಗೆ ಇಲ್ಲ ಒಂದ್ ಕಡೆ ಧೈರ್ಯ. ಸೊ ಇಂಥ ಕಾಮಿಡಿ ಸಿನಿಮಾನ ಇನ್ನಷ್ಟು ಹೆಚ್ಚಿಗೆ ನೋಡ್ತಾರೆ ಆಡಿಯನ್ಸ್ ಅನ್ನೋ ಒಂದು ನಂಬಿಕೆ ಬಂತು. ಸೊ ಅದ್ರ ಜೊತೆಗೆ ಈ ಸಿನಿಮಾ ಜರ್ನಿ ಶುರು ಆಯ್ತು. ಇದ್ರ ಮಧ್ಯೆ ಕಲಾವಿದರ ಆಯ್ಕೆನಲ್ಲಿ ಗಿಲ್ಲಿ ನಟ ಮತ್ತೆ ಗೌರವ್ ಶೆಟ್ಟಿ ಅವರು ಆಯ್ಕೆ ಆಗ್ತಾರೆ, 2 ಪ್ರಮುಖ ಪಾತ್ರಗಳು ಇಡೀ ಸಿನಿಮಾದ ಜರ್ನಿಗೆ. ಹಾಗೆ ಇನ್ನೊಂದು ಮುಖ್ಯವಾದಂತಹ ಪ್ರಮುಖ ಪಾತ್ರ ಶ್ವೇತಾ ಅವರು ಮಾಡಿರುವಂತದ್ದು ನಾಯಕಿಯಾಗಿ. ಈ 3 ಪಾತ್ರಗಳು ಸಿನಿಮಾದ ಜರ್ನಿನ, ಕಥೆಯ ವೇಗವನ್ನ, ಕಥೆಯ ತಿರುವುಗಳನ್ನ ತಗೊಂಡು ಕೊನೆಯ ಹಂತಕ್ಕೆ ತಂದು ನಿಲ್ಲಿಸುವಂತ ಒಂದು ಕಥೆ. ಸೊ ಪ್ರತಿ 10 ನಿಮಿಷಕ್ಕೂ ಪ್ರೇಕ್ಷಕರಿಗೆ ವಾವ್ ಫ್ಯಾಕ್ಟರ್ಸ್ ಇರುತ್ತೆ. ಪ್ರತಿ ಹಂತದಲ್ಲೂ ಪ್ರತಿ 10 ನಿಮಿಷಕ್ಕೆ
ವಿಶೇಷವಾದಂತ ತಿರುವುಗಳಿರುತ್ತೆ. ಕೊನೆಯ 5 ನಿಮಿಷದವರೆಗೂ ಎಂಜಾಯ್ ಮಾಡ್ತಾ ಅದನ್ನ ಅದ್ಭುತವಾಗಿ ವಾವ್ ಅಂತ ಅನ್ಕೊಂಡೇ ನೋಡುವಂತ ಸಿನಿಮಾ ಇದಾಗಿದೆ. 100% ಅದಕ್ಕೆ ಗ್ಯಾರಂಟಿ ನಾನು. ಸೂಪರ್ ಹಿಟ್. ಆ ಟೈಟ್ಲ್ಗೆ ಆ ಸಿನಿಮಾ ಕೂಡ ಅದೇ ಮಟ್ಟಕ್ಕೆ ಬಂದಿದೆ. ರನ್ನಿಂಗ್ ಸಕ್ಸಸ್ಫುಲಿ ಟ್ಯಾಗ್ ಲೈನ್ ಇದೆ. ರನ್ನಿಂಗ್ ಸಕ್ಸಸ್ಫುಲಿ ಯೂಶಲಿ ನಾವು ಸಿನಿಮಾಗಳು ಹಿಟ್ ಆಗಿ ಇನ್ನೂ ರನ್ ಆಗ್ತಾ ಇದ್ದಾಗ ಆಗುವಂಥದ್ದು. ಈ ರನ್ನಿಂಗ್ ಸಕ್ಸಸ್ಫುಲಿ ಕಥೆಯಲ್ಲೂ ಕೂಡ ಪಾತ್ರಗಳು ಕೂಡ ಕೆಲವು ಅಂಶಗಳನ್ನ ಅಳವಡಿಸ್ಕೊಂಡಿರೋದ್ರಿಂದ ರನ್ನಿಂಗ್ ಸಕ್ಸಸ್ಫುಲಿ ಟ್ಯಾಗ್ ಲೈನ್ ಇಟ್ಟಿದ್ದೀವಿ. ಜೊತೆಗೆ ನಮಗೆ ಸಾಕಷ್ಟು ಕಲಾವಿದರು ಕೈ ಜೋಡಿಸಿದ್ರು. ಸಾಧು ಕೋಕಿಲ ಅವರು, ಪ್ರಮೋದ್ ಶೆಟ್ಟಿ ಅವರು, ಡ್ರ್ಯಾಗನ್ ಮಂಜು ಅವರು, ಕರಿಸುಬ್ಬು ಸರ್, ಜಿ ಗಿರಿ, ಟೆನ್ನಿಸ್ ಕೃಷ್ಣ ಅವರು, ಮಂಜಣ್ಣ, ಸೋಮು ಸರ್, ಅಜಯ್ ಅವರು. ಅಜಯ್ ಅವರ ವೇದಿಕೆ ಮೇಲೆ ಬನ್ನಿ, ದಯವಿಟ್ಟು ನಿಧಾನಕ್ಕೆ ಬನ್ನಿ ಪರವಾಗಿಲ್ಲ, ಬನ್ನಿ ಲೇಟ್ ಆಗುತ್ತೆ. ಸೊ ಈ ರೀತಿ ಸಾಕಷ್ಟು ಕಲಾವಿದರ ದಂಡೆ ನಮ್ಗೆ ಕೈ ಜೋಡಿಸ್ತು. ಸೊ ಖುಷಿಯಿಂದ ಹೇಳ್ಕೊಂತೀನಿ, ಇದೊಂದು ಸಿನಿಮಾ ನನ್ನ ಹೆಮ್ಮೆ. ಅದ್ಭುತವಾದಂತ ಒಂದು ಪ್ರಾಡಕ್ಟ್ ರೆಡಿ ಆಗಿದೆ. ನಿರ್ಮಾಪಕರ ಮೊದಲ ಸಿನಿಮಾ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಅವ್ರದ್ದು. ಈ ಒಂದು ಸಿನಿಮಾ ಮೂಲಕ ತುಂಬಾ ಆಳವಾಗಿ ಕನ್ನಡ ಚಿತ್ರರಂಗದಲ್ಲಿ ಬೇರೂರಿ ಇನ್ನೂ ಸಾಕಷ್ಟು ಚಿತ್ರಗಳು ಈ ಬ್ಯಾನರ್ ಮೂಲಕ ಬರಲಿ ಅನ್ನೋದು ನನ್ನ ಮನದಾಸೆ. ಇದೇ ರೀತಿ ಹೆಚ್ಚಿನ ಸಿನಿಮಾಗಳು ಪ್ರೋತ್ಸಾಹ ಸಿಗ್ಲಿ ನಿಮ್ಮೆಲ್ಲರಿಂದ ಅಂತ ಕೇಳ್ಕೊಳ್ತಾ, ನನಗೆ ಸಹಾಯ ಮಾಡಿದಂತ, ಸಪೋರ್ಟ್ ಮಾಡಿದಂತ ಎಲ್ಲ ಟೆಕ್ನಿಷಿಯನ್ಸ್, ನಮ್ಮ ನಾಗಾರ್ಜುನ್ ಸರ್ ಇರ್ಬೋದು, ಹನುಮಂತ್ ಅವ್ರು ಇರ್ಬೋದು, ನಮ್ಮ ಡೈರೆಕ್ಟ್ ಫಾರ್ಮೆಂಟ್ ಸಂತ್ ಅವ್ರು ಇರ್ಬೋದು, ಮುಕುಂದ್ ಅವ್ರು ಇರ್ಬೋದು, ಹಾಗೆ ನನ್ನ ಆರ್ಟ್ ಡೈರೆಕ್ಟರ್ ಸತೀಶ್, ನನ್ನ ಕ್ಯಾಮ್ರಾಮ್ಯಾನ್ ಜೊತೆಗೆ ಕೆಲಸ ಮಾಡಿದಂತ ರುದ್ರಿ ಅವ್ರು ಇರ್ಬೋದು, ಹಾಗೆ ನನ್ನ ಕಾಸ್ಟ್ಯೂಮರ್ ಜಗದೀಶ್ ಅವ್ರು ಇರ್ಬೋದು. ಸೊ ಪ್ರತಿಯೊಬ್ಬ ಟೆಕ್ನಿಷಿಯನ್ ಹಗಲು ರಾತ್ರಿ ತುಂಬಾ ಶ್ರದ್ಧೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿದೀವಿ. ಈ ಸಿನಿಮಾಗೆ ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬಾ ಪ್ರೀತಿಯಿಂದ ಮಾಡಿದೀವಿ. ಸೊ ಸಿನಿಮಾ ಅಂತಂದ್ರೆ ಕಷ್ಟ, ಅದು ಯೂಶಲಿ ಅದು ಯಾರು ಹೊಸದಾಗಿ ಹೇಳುವಂಥದ್ದು ಏನಿಲ್ಲ. ಬಟ್ ತುಂಬಾ ಪ್ರೀತಿಯಿಂದ ಯಾವುದೇ ಕಾರಣಕ್ಕೂ ಮಳೆ ಬಂದ್ರು ಬಿಸಿಲು ಬಂದ್ರು ಅದನ್ನ ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ತಾ ಕೆಲಸ ಮಾಡಿದೀವಿ. ಸಿನಿಮಾದ ಲೊಕೇಶನ್ಸ್ ತುಂಬಾ ಇತ್ತು. ಯಾಕಂದ್ರೆ ಈ ಇಡೀ ಕತೆ ಒಂದು ಜರ್ನಿ ಬೇಸ್ ಸಿನಿಮಾ. ಇಡೀ ಕತೆ ತಿರುಗಾಟ. ಸೊ ಹುಬ್ಳಿ, ಧಾರವಾಡ, ದಾಂಡೇಲಿ, ಚಿಕ್ಕಮಂಗ್ಳೂರು, ಸಕಲೇಶ್ಪುರ, ಹೊನ್ನಾವರ, ಮರವಂತೆ, ಈ ಕಡೆ ಮೂಡಿಗೆರೆ, ಚನ್ನರಾಯಪಟ್ಟಣ, ಹಾಸನ, ಈ ರೀತಿ ಸಾಕಷ್ಟು ಪ್ರಾಂತ್ಯಗಳಲ್ಲಿ ಶೂಟ್ ಮಾಡಿದ್ವಿ. ಅದಕ್ಕೆ ಅದರದೇ ಆದಂತ ಟೈಮ್ ತಗೊಂಡು ಮಾಡುವಂತ ಒಂದು ಕೆಲಸ. ಹಾಗಾಗಿ ನಾನು ಇದನ್ನ ತುಂಬಾ ಟೈಮ್ ತಗೊಂಡು ಕೆಲವೊಂದು ಲೊಕೇಶನ್ಸ್ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿ ಬದಲಾಗ್ತಾ ಇರುತ್ತೆ. ಸೊ ನಾವು ನೋಡ್ಕೊಂಡ್ ಬಂದಾಗ ಅಲ್ಲಿ ಡ್ರೈ ಇರುತ್ತೆ, ಮತ್ತೆ ಶೂಟ್ ಮಾಡಕ್ ಹೋದಾಗ ಅದು ಗ್ರೀನ್ ಇರುತ್ತೆ, ನಮಗೆ ಗ್ರೀನ್ ಬೇಡವಾಗಿರುತ್ತೆ. ಸೊ ಡ್ರೈ ಆಗೋಗು ನಾವು ವೇಟ್ ಮಾಡಿರ್ತೀವಿ. ಈ ರೀತಿ ಸಾಕಷ್ಟು ಚಾಲೆಂಜ್ ನ ಫೇಸ್ ಮಾಡಿಕೊಂಡು ಈ ಸಿನಿಮಾನ ಶುರು ಮಾಡಿದ್ವಿ. ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ವಿ. ಈ ಸಿನಿಮಾ ಕಂಪ್ಲೀಟ್ ಆಗೋವರೆಗೂ ನಾನು ಎಲ್ಲೂ ಅನೌನ್ಸ್ ಮಾಡಬಾರ್ದು ಅಂತ ಇದ್ದೆ. ಕಾರಣ ಏನಂತಂದ್ರೆ ನಿರ್ಮಾಪಕರಿಗೆ ಈಗ ಆಲ್ರೆಡಿ ಆಗಿರುವಂತ ಒಂದು ಕಹಿ ಅನುಭವ ಇರ್ಬೋದು. ಸೊ ಈ ಸಿನಿಮಾನ ಕಂಪ್ಲೀಟ್ ಮಾಡದ್ಮೇಲೆ ಜನರ ಮುಂದೆ ನಾನು ಮುಗಿಸಿದೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳಿ, ಸೊ ಇಡೀ ಸಿನಿಮಾನ ಕಂಪ್ಲೀಟ್ ಮಾಡದ್ಮೇಲೆ ನಿಮ್ ಮುಂದೆ ಬಂದಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ನೀವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತದ್ದು. ಟೀಸರ್ ತೋರಿಸಿದೀವಿ. ಇದು ಜಸ್ಟ್ ಟೀಸರ್ ಅಷ್ಟೇ. ಇದಕ್ಕೆ 1000 ಪಟ್ಟು ಎಂಟರ್ಟೈನ್ಮೆಂಟ್ ಮತ್ತೆ 1000 ಪಟ್ಟು ವಾವ್ ಫ್ಯಾಕ್ಟರ್ಸ್ ಈ ಸಿನಿಮಾದಲ್ಲಿರುತ್ತೆ. ಸೊ ನಿಮ್ಮೆಲ್ಲರ ಶುಭ ಹಾರೈಕೆಗಳು, ಬೆಂಬಲ ನಮ್ಮ ಮೇಲಿರ್ಲಿ. ಇಡೀ ತಂಡದ ಮೇಲೆ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಳ್ತಾ ಈ ನನ್ನ ಮಾತನ್ನ ಮುಗಿಸ್ತೀನಿ. ಟೈಟ್ಲು ಕತೆ ಮಾಡುತ್ತೆ ನಿರ್ಮಾಪಕರ ಮೈಂಡಿಗೆ, ಇಲ್ಲ ಸರ್ ನಾನು ಸೂಪರ್ ಹಿಟ್ ಸಿನಿಮಾ ಮಾಡಬೇಕು ಅಂತ ಹೇಳ್ತಿದ್ರು. ಸರ್ ಸೂಪರ್ ಹಿಟ್ ಸಿನಿಮಾ ಮಾಡೋದಲ್ಲ, ಅದು ಆಗೋದದು, ಅದು ಜನರು ಬಿಟ್ಟಿದ್ದು. ಸೊ ಜನ ಸೂಪರ್ ಹಿಟ್ ಮಾಡೋದು, ಜನ ಫ್ಲಾಪ್ ಕೊಡುವಂಥದ್ದು. ಅದು ಸಿನಿಮಾ ಕಂಟೆಂಟ್ ಮೇಲೂ ನಿಲ್ಲುತ್ತೆ. ಕೆಲವು ಸಲ ಕಂಟೆಂಟ್ ಚೆನ್ನಾಗಿಲ್ಲದೆ ಇದ್ರು ಕೂಡ ಹಿಟ್ ಆಗಿರುವಂತ ಸಿನಿಮಾಗಳು ಇರ್ತವೆ. ಕೆಲವು ಸಿನಿಮಾ ಕಂಟೆಂಟ್ ಸೂಪರ್ ಆಗಿದ್ದು ಫ್ಲಾಪ್ ಆಗಿರುವಂತದ್ದು ಇರ್ತದೆ. ಅದು ನಮ್ಮ ಕೈಲಿಲ್ಲ. ಇಲ್ಲ ಸರ್ ಸೂಪರ್ ಹಿಟ್ ಟೈಟಲ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರೇ ಸೂಪರ್ ಹಿಟ್ ನ ಆಲ್ರೆಡಿ ಫಿಕ್ಸ್ ಆಗಿ ಆ ಟೈಟಲ್ ಇಟ್ಕೊಂಡೆ ಮಾಡಬೇಕು ಅಂತ ಹೇಳಿ, ಅದಕ್ಕೆ ನಾವು ಹಿನ್ನೆಲೆ ಎಷ್ಟು ಶ್ರಮ ಹಾಕಿ ಮಾಡ್ಬೋದೋ, ಆ ಟೈಟಲ್ಗೆ ಎಷ್ಟು ಅರ್ಥ ಕೊಡಬಹುದೋ ಅದನ್ನ ಶ್ರಮ ಹಾಕಿ ಮಾಡಿದೀವಿ ಸರ್. ಸಿನಿಮಾ ಒಳಗೆ ಸಿನಿಮಾ ಕಥೆ ಅಲ್ಲ, ಆಕ್ಚುಲ್ ಆಗಿ ಸಿನಿಮಾನ ಹೊರತಾಗಿ ಬರುವಂತ ಒಂದು ಕತೆ. ಆ 3 ಪಾತ್ರಗಳು ಮುಖ್ಯವಾಗಿ ಏನಂತಂದ್ರೆ, ನನಗೆ ತುಂಬಾ ಇನ್ಸ್ಪೈರ್ ಆಗಿದ್ದಂತ ಒಂದು ಲೈನ್ ಏನಂತಂದ್ರೆ, ಈ ಕತೆ ಬರೆಯೋದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಅಂಶ ಇದೆ. ಒಂದು ಭಗವಂತನ ಅಪ್ಪಣೆ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಲಗಾಡಲ್ಲ ಅಂತ ಹೇಳಿ. ಆ ಒಂದು ವಾಕ್ಯ ನನ್ನ ತುಂಬಾ ಟ್ರಿಗರ್ ಮಾಡಿತು. ಸೊ ಯಾಕೆ ಈ ಒಂದು ಕಾನ್ಸೆಪ್ಟ್ ಅಲ್ಲೇ ನಾವು ಕತೆ ಬರಿಬಾರದು ಅಂತ ಹೇಳಿ
ಒಂದು ಘಟನೆಯಿಂದ ಇನ್ನೊಂದು ಘಟನೆಗೆ ಎಲ್ಲೋ ಒಂದ್ ಕಡೆ ರಿಯಾಕ್ಟ್ ಆಗುವಂತ, ರಿಫ್ಲೆಕ್ಟ್ ಆಗುವಂತ, ರಿಯಾಕ್ಷನ್ ಆಗುವಂತ ಒಂದು ಪಾತ್ರಗಳನ್ನ ಇಟ್ಕೊಂಡು ಹೇಳದಂತ ಒಂದು ಕಥೆ. ಇಲ್ಲಿ ಬರುವಂತ ಎಲ್ಲ ಪಾತ್ರಗಳು ಕೂಡ ತುಂಬಾ ಬಹುಮುಖ್ಯ ಘಟ್ಟ ಇಡೀ ಚಿತ್ರದಲ್ಲಿ. ಆ ರೀತಿ ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದಂತ ಮಾನದಂಡ ಇದೆ, ಅದರದೇ ಆದಂತ ಗೌರವ ಇದೆ ಕಥೆ ಒಳಗೆ. ಸೊ ಯಾವ ಪಾತ್ರ ಕೂಡ ಒಂದೇ ಸೀನ್ ಬಂದೋದ್ರು ಆ ಒಂದು ಸೀನ್ ಕೂಡ ಏನಕ್ಕೆ ಬಂದಿದ್ದಾರೆ ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ ಕ್ಲೈಮ್ಯಾಕ್ಸ್ ಅಲ್ಲಿ. ಆಮೇಲೆ ಎಲ್ಲೂ ಕೂಡ ಆಡಿಯನ್ಸ್ ಗೆ ಬೋರ್ ಆಗೋ ಅಂಶಗಳೆಲ್ಲೂ ಇಲ್ಲ. ಕಂಪ್ಲೀಟ್ ಕಾಮಿಡಿ ಎಂಟರ್ಟೈನ್ಮೆಂಟ್, ಬಿದ್ದು ನಗುವಂತ ಸಿನಿಮಾ ಕೊನೆವರೆಗೂ ಅದೇ ರೀತಿ ಇದು. ಅಂದ್ರೆ ಕತೆ ಬರಿಬೇಕಾದ್ರೇನೆ ಕೆಲವು ಪಾತ್ರಗಳು ಕಣ್ಮುಂದೆ ಬಂದ್ಬಿಡುತ್ತೆ. ಇಲ್ಲ ಈ ಪಾತ್ರ ಸಾಧು ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಈ ಪಾತ್ರ ನಮಗೆ ಡ್ರ್ಯಾಗನ್ ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಆ ರೀತಿ ಬಂದಂತ ಕಲ್ಪನೆನಲ್ಲೇ ಗೌರವ್ ಶೆಟ್ಟಿ ಅವ್ರು ಆಗ್ಬೋದು, ಗಿಲ್ಲಿ ಅವ್ರು ಆಗ್ಬೋದು. ಬರಿಬೇಕಾದ್ರೆ ಇವ್ರದ್ದು ಸಾಕಷ್ಟು ವಿಡಿಯೋಸ್ ಎಲ್ಲ ನಾನು ನೋಡಿದ್ದೆ. ಇಲ್ಲ ಈ ಪಾತ್ರ ಸ್ಪಾಂಟೇನಿಯಸ್ ಆಗಿ ಅದು ತಗೋಬೇಕು ಕಾಮಿಡಿನ, ಅದು ಹೇಳ್ಕೊಟ್ಟು ಮಾಡಿಸುವಂತದ್ದಲ್ಲ. ಅದು ಕೆಲವು ನಾವು ಡೈಲಾಗ್ ನ ಹೇಳ್ಕೊಡ್ಬೋದು, ಬರ್ದಿದೀವಿ ಇದನ್ನ ಹೇಳಿ ಅಂತ. ಬಟ್ ಅದನ್ನ ಆನ್ ದ ಸ್ಪಾಟ್ ಆ ಟೈಮಿಂಗ್ ಇಟ್ಕೊಂಡು, ಅಷ್ಟು ಪಾಸ್ ಇಟ್ಕೊಂಡು, ಆ ಎಕ್ಸ್ಪ್ರೆಷನ್ ಕೊಟ್ಟು ಮಾಡುವಂತದ್ದು ಇದೆಯಲ್ಲ, ಕೆಲವು ಕನ್ನಡ ಆಕ್ಟ್ ಮಾಡೋಂಥದ್ದು ಇರುತ್ತೆ. ಸೊ ಈ ರೀತಿ ಒಂದು ಆಕ್ಟ್ ಮಾಡೋಂಥದಕ್ಕೆ ಸಾಕಷ್ಟು ಸ್ಕೋಪ್ ಇರುವಂತ ಒಂದು ಪಾತ್ರಗಳು ಅವೆಲ್ಲ. ಸೊ ಹಂಗಾಗಿ ನನಗೆ ಗೌರವ್ ಮೇಲೆ ತುಂಬಾ ನಂಬಿಕೆ ಇತ್ತು. ಹಾಗಾಗಿ ನಾನು ಗೌರವ್ ಅವ್ರನ್ನ ಸೆಲೆಕ್ಟ್ ಮಾಡಿದೆ. ಪಾತ್ರ ಹೇಳಿದೆ, ಪಾತ್ರ ಹೇಳ್ತಿದ್ದಕ್ಕೆ ಅವರು ಖುಷಿ ಪಟ್ರು. ಸೊ ಮೊದಲನೇ ಬಾರಿ ಒಂದು ನಾಯಕ ನಟರಾಗಿ ಹೊರಗೆ ಬರ್ಬೇಕಾದ್ರೆ ಅವ್ರದೇ ಆದಂತ ಕೆಲವು ಆಯಾಮಗಳು ಇರ್ತವೆ, ಮೈಂಡಲ್ಲಿ ಏನೋ ಯೋಚನೆಗಳಿರ್ತವೆ. ಸೊ ಇದನ್ನೆಲ್ಲ ಇಟ್ಕೊಂಡು ಕೂಡ ಅವರು ಆ ಕಥೆನ ಯೋಚನೆ ಮಾಡಿ, ಇಲ್ಲ ಸರ್ ನನಗೆ ಇಷ್ಟ ಆಯ್ತು ಪಾತ್ರ, ಕಥೆ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ, ನಾನು ಮಾಡ್ತೀನಿ ಅಂತ ತಗೊಂಡ್ರು. ಅದೇ ರೀತಿ ಪ್ರತಿಯೊಂದು ಪಾತ್ರಗಳನ್ನು ಕೂಡ ಬರಿಬೇಕಾದ್ರೆ ನಾವೇನ್ ಕಲ್ಪನೆ ಮಾಡ್ಕೊಂಡಿದ್ವೋ ಆ ಎಲ್ಲ ಕಲಾವಿದರು ನನ್ನ ಕೈ ಹಿಡಿದಿದ್ದಾರೆ. ಅದು ನನ್ನ ಅದೃಷ್ಟ. ಕೆಲವು ಸಲ ಏನಾಗುತ್ತೆ, ಬರಿಬೇಕಾದ್ರೆ ಯಾರೋ ಈಗ ಸಾಧು ಸರ್ ಅನ್ಕೊಂಡಿದ್ದೀನಿ, ಸಾಧು ಸರ್ ಸಿಕ್ಕಿಲ್ಲ ಅಂತ ಕಾಂಪ್ರೋ ಆಗಿ ನಾನು ಇನ್ನೊಬ್ಬ ಕಲಾವಿದನ್ನ ಹಾಕೊಂಡು ನಾನು ಶೂಟ್ ಮಾಡ್ಬೋದು. ಬಟ್ ಒಳಗಿರುವಂತ ಕಥೆಗಾರನಿಗೆ, ನಿರ್ದೇಶಕನಿಗೆ ಆ ಕೊರಗು ಇದ್ದೇ ಇರುತ್ತೆ. ಈ ಒಂದು ಪಾತ್ರ ಈ ಕಲಾವಿದ ಮಾಡಿದ್ರೆ ಚೆನ್ನಾಗಿರೋದು ಅಂತ. ಆ ರೀತಿ ಎಲ್ಲೂ ಕೂಡ ಕುಂದುಕೊರತೆ ನನಗೆ ಕಾಡ್ಲಿಲ್ಲ. ಪ್ರತಿಯೊಂದು ಪಾತ್ರಗಳಾಗ್ಬೋದು, ಪ್ರತಿಯೊಂದು ಕಲಾವಿದರಾಗ್ಬೋದು, ಪ್ರತಿಯೊಂದು ಟೆಕ್ನಿಷಿಯನ್ಸ್ ಆಗ್ಬೋದು, ಭಗವಂತ ನಾನು ಬಯಸಿದ್ದೆಲ್ಲ ನನಗೆ ಬಂತು. ನನ್ನ ಇನ್ ಟೈಮ್ ಬಂತು. ಅದು ನನಗೆ ಖುಷಿ ಕೊಟ್ಟಂತ ವಿಚಾರ. ಹಾಗೆ ಅದು ನಿರ್ದೇಶಕರು, ನಿರ್ಮಾಪಕರ ಪುಣ್ಯ ಅಂತಾನು ಹೇಳ್ಬೋದು. ಕೆಲವು ಸಲ ದುಡ್ಡಿಟ್ಕೊಂಡ್ರು ಕೆಲಸ ಆಗಲ್ಲ, ದುಡ್ಡಿಟ್ಕೊಂಡ್ರೆ ಹಿಡಿದಂತ ಏನೋ ಕೆಲಸ ಆಗುತ್ತೆ ಅಂದ್ರೆ ಅದಾಗಲ್ಲ. ಕೆಲವು ಸಲ ದುಡ್ಡಿಲ್ಲದೆ ಇದ್ರು ಕೂಡ ಕೆಲಸಗಳು ಆಗಿದ್ದಾವೆ ಎಷ್ಟೋ ಸಲ. ಸೊ ಈ ರೀತಿ ಎಲ್ಲ ಒಂದಷ್ಟು ಆಯಾಮಗಳನ್ನ ದಾಟ್ಕೊಂಡು ಈ ಸಿನಿಮಾ ಮಾಡಿದ್ವಿ. ಆ ಇಡೀ ಪಾತ್ರಕ್ಕೆ, ಇಡೀ ಕಥೆಗೆ ಕೊನೆಯ ಘಟ್ಟದವರೆಗೂ ಸಂಬಂಧಿಸಿರುವಂತ ಒಂದು ಲೈನ್ ಅದು. ಅದು ಸಿನಿಮಾ ನೋಡಿದ್ರೆ ನಿಮಗೆ ಅದು ಕನೆಕ್ಟ್ ಆಗುತ್ತೆ. ನಿರಂತರವಾಗಿ ಅದು ಜರ್ನಿ ಆಗ್ತಾ ಇರುತ್ತೆ. ಅದು ಭಾವನೆಗಳಿರ್ಬೋದು, ಪಾತ್ರಗಳಿರ್ಬೋದು, ಪ್ರಾಂತ್ಯಗಳಿರ್ಬೋದು, ಪ್ರತಿಯೊಂದು ಕೂಡ ಆ ಜರ್ನಿನಲ್ಲೇ ಪಾಲ್ಗೊಂಡಿರುವಂಥದ್ದು. 23 ವರ್ಷದಿಂದ ಸಿನಿಮಾದಲ್ಲಿ ಒಂದು 75 ಸಿನಿಮಾ ಸಂಭಾಷಣೆ ಬರೆದು, ಒಂದು 50 ಸಿನಿಮಾ ಸಾಂಗ್ ಬರೆದು, ಒಂದು 50 ಜನ ಡೈರೆಕ್ಟರ್ ಜೊತೆ ಕೆಲಸ ಮಾಡಿ ಅಷ್ಟೋ ಇಷ್ಟು ಅನುಭವ ಪಡ್ಕೊಂಡು ಈಗ ಒಂದು ಸಿನಿಮಾ ಮಾಡ್ತಿದ್ವಿ ಅಂದ್ರೆ ಇಷ್ಟು ಒಂದು ಸಣ್ಣ ಜಾಣತನ ಅನ್ನೋದು ತೋರಿಸ್ತಿಲ್ಲ ಅಂತಂದ್ರೆ ಸರಿ. ಈಗ ಸಂಪೂರ್ಣ ಚಿತ್ರೀಕರಣ ಮುಗಿದಿದೆ, ಫೈನಲ್ ರಿರೆಕಾರ್ಡಿಂಗ್ ನಡೀತಾ ಇದೆ, ಹಿನ್ನೆಲೆ ಸಂಗೀತ. ಈ ಚಿತ್ರಕ್ಕೆ ಸಾಹಿತ್ಯ ಮತ್ತೆ ಸಂಗೀತ ನಾಗೇಂದ್ರ ಪ್ರಸಾದ್ ಸರ್ ಮಾಡಿದ್ದಾರೆ. ಅವರ ಅದ್ಭುತವಾದಂತ ಸಾಹಿತ್ಯ ಆಲ್ರೆಡಿ ಕರ್ನಾಟಕದ ಇಡೀ ಪ್ರಪಂಚದ ಮೂಲೆ ತಲುಪಿದೆ. ಅವರ ಅದ್ಭುತವಾದಂತ ಸಂಗೀತ ಕೂಡ ಆಲ್ರೆಡಿ ತಲುಪಿದೆ. ಈ ಸಿನಿಮಾ ಮೂಲಕ ಇನ್ನಷ್ಟು ಎತ್ತರಕ್ಕೆ ತಲುಪೋದಕ್ಕೆ ಅನ್ನೋದು ಎದೆ ತಟ್ಕೊಂಡು ಹೇಳ್ತೀನಿ. ಯಾಕಂದ್ರೆ ಅದ್ಭುತವಾದಂತ ಹಾಡುಗಳು ಬಂದಿದೆ ನನಗೆ. ಯಾಕಂದ್ರೆ ಕೆಲವು ಸಲ ಎಷ್ಟೋ ಪ್ರಾಜೆಕ್ಟ್ ಗಳಿಗೆ ಅದು ಸಿಗಲ್ಲ, ಅದು ಅದೃಷ್ಟ ಅಂತಾನೆ ಹೇಳ್ಬೋದು. ಆ ಅದೃಷ್ಟ ನನ್ನದಾಗಿದೆ. ಅದ್ಭುತವಾದಂತ ಹಾಡುಗಳು ನನ್ನ ಪಾಲಕ್ ಬಂದಿದೆ. ಆ ಒಂದು ಸಾಹಿತ್ಯ ಮತ್ತೆ ಆ ಒಂದು ಹಾಡುಗಳನ್ನ ಕೇಳುವಂತ ಭಾಗ್ಯ ಕನ್ನಡಿಗರದಾಗುತ್ತೆ ಸದ್ಯದಲ್ಲೇ. ಅವ್ರಿಗೆ ಫಸ್ಟ್ ಹೇಳಿದೆ, ನೀವು ಇಳಿತಾ ಇರೋದು ಸಮುದ್ರಕ್ಕೆ, ಮುಳುಗೋಯ್ತೀವಿ, ಬಂದ್ರು ಬರ್ಬೋದು, ಬಿಟ್ಟು ಬಿಡ್ಬೋದು, ನನ್ನನ್ನು ನಂಬಿ ಬನ್ನಿ, ಒಟ್ಟಿಗೆ ಮುಳುಗಲ್ಲ, ಇಲ್ಲ ಒಟ್ಟಿಗೆ ತೇಲನ. ಬರುತ್ತೆ, ಅಷ್ಟು ಬರುತ್ತೆ, ಇಷ್ಟು ಬರುತ್ತೆ, ಬಿಲ್ಡಿಂಗ್ ಕಟ್ಬೋದು, ₹1 ಮನೆಗೆ ತಗೊಂಡೋಗ್ಬೋದು. ಯಾವ ರಾಂಗ್ ಪ್ರಾಮಿಸ್ ನಾನು ಮಾಡಿಲ್ಲ. ಹಾಗಂತ ಹೇಳಿ ಬೇಜವಾಬ್ದಾರಿತನದಿಂದ ಯಾರ್ದೋ ಗಂಡವ್ರ ದುಡ್ಡು ನಾವೆಲ್ಲ ಮುಂದೆ ಜಾತ್ರೆ ಮಾಡೋಣ ಅಂತ ನಾವು ಬಂದಿಲ್ಲ. ನಾವೆಲ್ಲರೂ ಟೊಂಕ ಕಟ್ಟಿ ಎದುರುಗಡೆ ಎದೆ ತಟ್ಟಿ ನಿಂತಿದೀವಿ. ಈ ಸಿನಿಮಾನ 100% ಗೆಲ್ಲಿಸಿ ಅವರೊಂದು ಸೇಫ್ ಆಗಿ ಅವ್ರು ಹಾಕಿರುವಂತ ಬಂಡವಾಳದ ಜೊತೆಗೆ ಒಂದಷ್ಟು ಲಾಭನ ಅವ್ರ ಮನೆಗೆ ತಗೊಂಡೋಗದೆ ಅವ್ರು ಮತ್ತೆ ಸಿನಿಮಾಗೆ ಆಗ್ತಾರೆ. ಅದು ನಾನು ಪ್ರಾಮಿಸ್ ಮಾಡಿದ್ದಾರೆ. ನನಗೆ ಈ ಬ್ಯಾನರ್ ಮೂಲಕ ಇನ್ನಷ್ಟು ನಿರ್ದೇಶಕರು, ಇನ್ನಷ್ಟು ಸಾಹಿತಿಗಳು, ಇನ್ನಷ್ಟು ಕಲಾವಿದರು ಹೊರಗಡೆ ಬರ್ಬೇಕು ಅನ್ನೋದು ನನ್ನ ಆಸೆ. ಈ ಬ್ಯಾನರ್ ನಿಂತ್ರೆ ತಾನೇ ಬರೋದವೆಲ್ಲ. ಈ ಬ್ಯಾನರ್ ನಿಲ್ಲೋದಕ್ಕೆ ನಾವೇನ್ ಮಾಡ್ಬೇಕು, ಆ ಫೌಂಡೇಶನ್ ನಾವು ಮಾಡೋಣ ಅಂತ ತುಂಬಾ ಮನಸ್ಪೂರ್ವಕವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀವಿ.
ಇರೋ ವಾಸ್ತವ ಏನಂತಂದ್ರೆ ಯಾವ ನಿರ್ಮಾಪಕರು ಕೂಡ ದುಡ್ಡು ಕಳ್ಕೊಳ್ಳೋದಕ್ಕೆ ಬರಲ್ಲ, ದುಡ್ಡು ಪಡ್ಕೊಬೇಕು ಅಂತಾನೆ ಬರೋದು. ಆದ್ರೆ ವಾಸ್ತವ ಏನಂತಂದ್ರೆ ಎಲ್ಲ ಸಿನಿಮಾಗಳು ಕೂಡ ದೊಡ್ಡ ಹಿಟ್ ಆಗಿ ಕೋಟಿಗಟ್ಟಲೆ ದುಡ್ಡು ತಗೊಂಡು ಹೋಗ್ತಿಲ್ಲ ನಿರ್ಮಾಪಕರು. ಸೊ ಅವರ ಫೇಲ್ಯೂರ್ಸ್ ಇರ್ತವೆ, ಇದನ್ನ ಕೆಲವರು ಮರೆಮಾಚ್ತವೆ. ಇಲ್ಲ ಸರ್ ಹಂಗಾಗುತ್ತೆ ಹಿಂಗಾಗುತ್ತೆ ಅನ್ನೋ ಈ ತರದ್ ಏನೋ ಆಗ್ಬಾರ್ದು. ಹಂಗಾಗಿ ನಾನು ಇರೋ ವಾಸ್ತವ ಅವ್ರಿಗೆ ಹೇಳಿದೆ, ಬಂದ್ರು ಬರ್ಬೋದು ಹೋದ್ರು ಬರ್ಬೋದು ಸರ್ ಅಂತ. ಆದ್ರೆ ನಾವು ಗೆದ್ದು ಆ ಸಕ್ಸಸ್ ಅನ್ನೋಂತ ಯಶಸ್ ಅನ್ನುವಂತ ಸಮುದ್ರದಲ್ಲಿ ಮುಳುಗ್ತೀವಿ ಅವ್ರನ್ನ, ಇದನ್ನ ನಾನು ಗ್ಯಾರಂಟಿ ಕೊಡ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ಆಗಮಿಸಿರುವಂತಹ ಎಲ್ಲ ಹಿರಿಯ ಕಲಾವಿದರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಸ್ನೇಹಿತರಿಗೂ ವಂದನೆಗಳು. ಸೂಪರ್ ಹಿಟ್ ಸಾರ್ ಹೇಳಿದ್ರು, ಈಗ ಸೂಪರ್ ಹಿಟ್ಟು. ಈಗ ನಾನು ಸಾರ್ನ ಮೀಟ್ ಆಗಿ ಒಂದು ಸಿನಿಮಾ ಮಾಡಲೇಬೇಕು ಅನ್ನೋದು ಒಂದು ಹಂಬಲ್ ಇತ್ತು, ಒಂದು ಪ್ಯಾಷನ್ ಕೂಡ ಹೌದು. ಸಾರ್ನ ಮಾಡಿ ಸರ್ ಈ ಸಿನಿಮಾ ಮಾಡೋಣ, ಇಷ್ಟು ಬಜೆಟಲ್ಲಿ ಮಾಡೋಣ, ಏನು ರಿಟರ್ನ್ ಸಿಗುತ್ತೆ ಅಂತ ಕೇಳಿದೆ. ಕೇಳಿದ ತಕ್ಷಣ ಅವ್ರು ಒಂದೇ ಮಾತು ಹೇಳಿದ್ರು, ಏನು ರಿಟರ್ನ್ ಸಿಗಲ್ಲ ಅಂದರು. ಸರಿ ಬನ್ನಿ ಸರ್ ನಮ್ಮ ಅಣ್ಣವ್ರ ಹತ್ರ ಕೂತ್ಕೊಂಡು ಮಾತಾಡೋಣ ಅಂತ ಕರ್ಕೊಂಡವರು ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ. ಅವರು ಅಷ್ಟೇ, ಏನಕ್ಕೆ ಸಿನಿಮಾ ಮಾಡ್ತಿದ್ದೀರಾ ಅಂತ ಕೇಳೋದು. ನೀವು ದುಡ್ಡು ಬರಬೇಕು ಅಂತನಾ ಇಲ್ಲಾಂದರೆ ಏನಾದ್ರು ಸಿನಿಮಾ ಮೇಲೆ ಪ್ಯಾಷನ್ ಅಂತ ಹೇಳಿದ್ರು. ಹೌದು ಸರ್ ಪ್ಯಾಷನ್ನೇ ಅದು, ಯಾಕಂದರೆ ಒಂದು ಚಿಕ್ಕ ವಯಸ್ಸಿಂದ ಒಂದು ಇಂಟ್ರೆಸ್ಟ್ ಇತ್ತು ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು. ನನ್ನ ಒಂದು 7 ವರ್ಷ ಒಂದು ಶ್ರಮ ಇದೆ ಈ ಚಿತ್ರದಲ್ಲಿ. ಹಾಗೆ ತುಂಬ ಅದ್ಭುತವಾಗಿ ಬಂದಿದೆ. ಒಳ್ಳೆ ಕಥೆ ಆಯ್ಕೆ ಮಾಡ್ಕೊಂಡಿದ್ದೀವಿ, ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ನಿರ್ದೇಶಕರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ. ಯಾಕಂದ್ರೆ ಫಸ್ಟ್ ಕಾಪಿ ನೋಡಿದ್ದೀವಿ ನಾವು. ಸಾರ್ ಸ್ಟಾರ್ಟಿಂಗ್ ಏನು ಹೇಳೋರು ಅದನ್ನೇ ನಮ್ಮ ಮೈಂಡಲ್ಲಿ ಒಂದು ಗೆಲ್ಸಿತ್ತು, ಅದೇ ಥರನೇ ಔಟ್ಪುಟ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಹಾಗೂ ಬಂದಿರೋ ಮಾಧ್ಯಮ ಮಿತ್ರರಿಗೆ, ನಮ್ಮ ಸಿನಿಮಾ ಸಪೋರ್ಟ್ ಮಾಡಕ್ ಬಂದಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಇಲ್ಲಿ ನಾನು ನೆನ್ಸ್ಕೊಬೇಕಾಗಿರೋದು, ಅವ್ರು ಹೇಳ್ಬೇಕಾದ್ರೆ ನಿಮ್ ಶಾರ್ಟ್ ಫಿಲಮ್ ಎಲ್ಲ ನೋಡಿ ನೋಡಿ ಅವಾಗ ಮೈಂಡ್ಗೆ ಬಂದಿದ್ದು ಅಂತ. ಸೊ ನಾನು ಫಸ್ಟ್ ನೆನ್ಸ್ಕೊಬೇಕಾಗಿರೋದು ನಮ್ಮ ಜ್ಯೋತಿರಾವ್ ಮೋಹಿತ್ ಸರ್ನ. ಸೊ ಅವ್ರು ನಮ್ ಶಾರ್ಟ್ ಫಿಲಮ್ ಮಾಡಿ ಮಾಡಿ ಕಂಟಿನ್ಯೂಸ್ ಆಗಿ ನಮ್ನ ಸೋಷಿಯಲ್ ಮೀಡಿಯಾದಲ್ಲಿ ತೊಡಗಿಸ್ಕೊಂಡಿದ್ರಿಂದ, ಸೊ ಸರ್ ಎಲ್ಲ ಒಂದ್ ಕಡೆ ನೋಡಿ ಅದೊಂದು ದೊಡ್ಡ ಮಾತು ಹೇಳ್ಬಿಟ್ರು ಸರ್. ಅಂದ್ರೆ ಸ್ಪಾಂಟೇನಿಯಸ್ ಆಗಿ ತಗೊಬೇಕು ಅನ್ನೋ ನಂಬಿಕೆ ನನ್ಗೆ ಅವ್ರು ನೋಡಿದ್ಮೇಲೆ ಬಂತು ಅಂತ. ಸೊ ಅದೆಲ್ಲ ಒಂದ್ ಕಡೆ ತುಂಬಾ ದೊಡ್ಡ ಮಾತು. ಆಮೇಲೆ ಇನ್ನೊಂದು ಉಮೇಶ್ ಸರ್ ಬಗ್ಗೆ, ಪ್ರೊಡ್ಯೂಸರ್ ಬಗ್ಗೆ ಹೇಳ್ತಾ ಇದ್ರು, ಅವ್ರ ಮದ್ವೆ ದುಡ್ಡು ಸಮೇತ ಕಡಿಮೆ ಖರ್ಚು ಮಾಡಿ ಸಿನಿಮಾಗೆ ಹಾಕಿದ್ರು ಅಂತ. ಅದೊಂದು ಪ್ಯಾಷನ್. ಸೊ ಯಾರೇ ಪ್ರೊಡ್ಯೂಸರ್ ಆದ್ರೂ ಮೊದಲನೇದಾಗಿ ಯೋಚನೆ ಏನ್ ಮಾಡ್ತಾರೆ ಅಂದ್ರೆ, ಓಕೆ ಒಂದ್ ಮಾರ್ಕೆಟ್ ಏನೋ ಒಂದು ಇರುವಂತ ಯಾರು ಹಾಕೊಂಡು ಇಷ್ಟು ಬಿಸ್ನೆಸ್ ಮಾಡ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ಬಿಡೋಣ ಅನ್ನೋ ತರ ಒಂದು ಮೆಂಟಾಲಿಟಿ ಎಲ್ಲರಿಗೂ ಇರುತ್ತೆ. ಬಟ್ ನಮ್ಮ ಎಲ್ಲೋ ಒಂದ್ ಕಡೆ ನಾವೆಲ್ಲೋ ಚಿಕ್ಕ ಮಾರ್ಕೆಟ್ ಅಂದ್ರೆ ಒಂದು ಯೂಟ್ಯೂಬ್ ಅನ್ನೋ ಮಾರ್ಕೆಟ್ ಅಲ್ಲಿ ಇರೋರ್ನ ತಗೊಂಡ್ಬಂದು ಸಿನಿಮಾ ಮಾರ್ಕೆಟ್ಗೆ ಬಿಡೋದಿದೆಯಲ್ಲ, ಅದು ಮೊದಲನೇ ಸಿನಿಮಾ ಆಗಿ ನನ್ಗೆ ತುಂಬಾ ದೊಡ್ಡದು. ಅದು ನಾರ್ಮಲ್ ಆಗಿ ಹೇಳಿದ್ರೆ ಚಿಕ್ಕದಾಗ್ಬಿಡುತ್ತೆ. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಅದಾದ್ಮೇಲೆ ಈ ಕಥೆಯ ಮೊದಲನೇ ಹೀರೋ ಬಂದು ವಿಜಯ್ ಆನಂದ್ ಸರ್. ಯಾಕೆಂದ್ರೆ ಪ್ರತಿ ಒಂದು ಹಂತದ ಅವರು ಸಂಭಾಷಣೆ ಬರೆಯೋದಾಗಿರ್ಬೋದು. ಯಾಕೆಂದ್ರೆ ಶೂಟಿಂಗ್ ನಾವು 7:30 ಸ್ಟಾರ್ಟ್ ಮಾಡ್ತಾ ಇದ್ರೆ ಅವರು 6:30 ಆಲ್ರೆಡಿ ಬರ್ಕೊಂಡು ಕೂತಿರೋರು. ಸೆಟ್ಗೆ ಹೋಗಕ್ಕೂ ಮುಂಚೆನೆ ಆಲ್ರೆಡಿ ಎಲ್ಲಿದ್ದಾರೆ ಸರ್ ಅಂದ್ರೆ ಒಂದು ಪ್ಯಾಡ್ ಪೆನ್ನು ಪೇಪರ್ ಹಿಡ್ಕೊಂಡು ಕುತ್ಕೊಂಡು ಸಂಭಾಷಣೆ ಬರೀತಾರೆ. ಇನ್ನೂ ಏನಾರು ಇಂಪ್ರೂವೈಸ್ ಮಾಡ್ಬೋದಾ ಅಂತ ಇದ್ ಮಾಡ್ತಾ ಇದ್ರು. ಅದಾದ್ಮೇಲೆ ನಾವು ಮೊದಲನೇದಾಗಿ ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋಂತ ಸಿನಿಮಾದಲ್ಲಿ ನಾಗೇಂದ್ರ ಪ್ರಸಾದ್ ಸರ್ ಅವರ ಸಂಭಾಷಣೆ ಮತ್ತೆ ಮ್ಯೂಸಿಕ್ ಡೈರೆಕ್ಷನ್ ಸಿಕ್ಕಿರೋದು ಅದು ಇನ್ನ ಒಂದು ದೊಡ್ಡ ಅದೃಷ್ಟ ಅಂತಾನೆ ಹೇಳ್ಬೋದು. ಸಾಹಿತ್ಯ ಎಲ್ಲಾದ್ರಲ್ಲೂ ಇನ್ನೂ ದೊಡ್ಡ ಅದೃಷ್ಟ ಅಂತಾನೆ ಹೇಳ್ಬೋದು. ನಾಳೆ ದಿನ ಎಷ್ಟೇ ಸಿನಿಮಾ ಮಾಡ್ಬೋದು, ಮೊದಲು ಅನ್ನೋದು ಇರುತ್ತಲ್ಲ, ಅವಾಗ ನಾವು ಅದನ್ನ ಹೇಳ್ಕೊಳಕ್ ಒಂದು ದೊಡ್ಡ ಹೆಮ್ಮೆ ಅಂತಾನೆ ಹೇಳ್ಬೋದು. ಸೊ ಮೊದಲನೇ ಸಿನಿಮಾದಲ್ಲಿ ಇಷ್ಟೆಲ್ಲಾ ಕಲಾ ಜೊತೆ, ಡ್ರ್ಯಾಗನ್ ಮಂಚ್ ಸರ್ ಜೊತೆ, ಸಾಧು ಸರ್ ಜೊತೆ, ನಮ್ಮ ಕರಿಸ್ ಸರ್ ಜೊತೆ, ಶ್ವೇತಾ ಅವ್ರ ಜೊತೆ, ಇನ್ನು ಗಿಲ್ಲಿ ನಟ ಅವ್ರ ಜೊತೆ ಆಕ್ಟ್ ಮಾಡೋದಂತೂ ತುಂಬಾ ಒಳ್ಳೆ ಚಾಲೆಂಜ್. ಅಂದ್ರೆ ಅವರು ನಾವ್ ಏನ್ ಕೊಡ್ತಾ ಇರ್ತೀವಿ ಅವ್ರು ಹತ್ರ ಕೊಡ್ತಾ ಇರ್ತಾರೆ ರಿಟರ್ನ್. ಸೊ ಅದು ಇನ್ನೊಂದು ದೊಡ್ಡ ಚಾಲೆಂಜ್ ಆಗಿ ಅದು ಸಿನಿಮಾ ಹೆಂಗಾಗಿದೆ ಅಂದ್ರೆ ಜುಗಲ್ಬತ್ತಿ, ನಾನ್ ಕಾಮಿಡಿ ಮಾಡ್ತೀನಿ ನೀನ್ ಕಾಮಿಡಿ ಮಾಡು, ನೀನ್ ಕಾಮಿಡಿ ಮಾಡ್ತೀಯ ನಾನ್ ಕಾಮಿಡಿ ಮಾಡು, ಆಮೇಲೆ ಎಲ್ಲರೂ ಬರೋರೆಲ್ಲ ಕಾಮಿಡಿ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಬಂದ್ಬಿಟ್ಟಿದೆ ಸರ್ ಸಿನಿಮಾದಲ್ಲಿ. ಅಂದ್ರೆ ಇದು ನಮ್ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಬಟ್ ಈ ಸಿನಿಮಾನ ಒಂದು ಓವರ್ ಆಲ್ ಕಂಟೆಂಟ್ ತರ ನೋಡಿದಾಗ, ಯಾಕೆಂದ್ರೆ ನಾವು ಬರೀ ಕಾಮಿಡಿ ಕಂಟೆಂಟೇ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಗೆಲ್ಲೋ ಒಂದ್ ಕಡೆ ಒಂದು ಜಡ್ಜ್ಮೆಂಟ್ ಇರುತ್ತೆ, ಯಾವ ಕಾಮಿಡಿ ವರ್ಕ್ ಆಗುತ್ತೆ, ಯಾವ್ದಕ್ ಜನ ನಗ್ತಾರೆ, ಯಾವ್ದು ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು. ಸೊ ಆ ಇಷ್ಟ ಆಗೋ ನಿಟ್ಟಿನಲ್ಲಿ ನೋಡಿದಾಗ ಈ ಸಿನಿಮಾ, ಇಡೀ ಸಿನಿಮಾ ಅಂದ್ರೆ ಒಂದು ಜರ್ನಿ ಪ್ಯಾಟರ್ನ್ ಹೇಳಿದ್ರಲ್ಲ ಸರ್, ಇಡೀ ಸಿನಿಮಾನ ಎಂಟರ್ಟೈನ್ಮೆಂಟ್ ಮುಖಾಂತರ ಇಡೀ ಕರ್ನಾಟಕನ ಟ್ರಿಪ್ ಮಾಡ್ಕೊಂಡು ಬಂದಂಗೆ ಇರುತ್ತೆ. ಅದು ಬೆಂಗಳೂರಿಗೆ ಸ್ಟಾರ್ಟ್ ಆಗಿ ಒಂದು ಆಗಿರ್ಬೋದು, ಪ್ರತಿಯೊಂದು ಕರ್ನಾಟಕದ ಮೂಲೆಗೂ ಎಲ್ಲೋ ಒಂದ್ ಕಡೆ ನಮ್ಮ ಫ್ಯಾಮಿಲಿ ಜೊತೆ ಸುತ್ತಾಡ್ತಾ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಅಲ್ಲಿ ಇವಾಗ ಏನಾಗುತ್ತೆ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಇನ್ನೊಂದು ಕಾಮಿಡಿ ಬಂದಿರುತ್ತೆ, ನಗು ಸ್ಟಾರ್ಟ್ ಆಗಿರುತ್ತೆ, ನಗು ಬರೋಷ್ಟ್ರಲ್ಲಿ ನೆಕ್ಸ್ಟ್ ಏನಾಗಿರುತ್ತೆ,
ಈ ತರ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಊರ್ ಸುತ್ತ ಇದ್ರಲ್ಲಿ ಅದು ಅಂದ್ರೆ ನಮ್ ಫ್ಯಾಮಿಲಿ ಜೊತೆ ಸಿನಿಮಾ ನೋಡ್ತಾ ಎಂಟರ್ಟೈನ್ಮೆಂಟ್ ನ ತಗೊಳ್ಳೋಂತ ಸಿನಿಮಾ ಇದು 100% ಆಗುತ್ತೆ. ನಾವು ಎಲ್ಲೋ ಸರ್ ನಂಬಿ ನಮಗ್ ಕೊಟ್ಟಿರೋ ಕೆಲ್ಸನ ನಾವು 100% ನಿಭಾಯಿಸಿದೀವಿ ಅಂತ ನಾವು ಅನ್ಕೊಂಡಿದೀವಿ. ಸೊ ಅವಕಾಶ ಕೊಟ್ಟಿದ್ದಕ್ಕಂತೂ ಬರೀ ಥ್ಯಾಂಕ್ಸ್ ಹೇಳ್ಬಿಟ್ರೆ ತುಂಬಾ ಚಿಕ್ಕದಾಗ್ಬಿಡುತ್ತೆ. ಸೊ ತುಂಬಾ ದೊಡ್ಡ ಸರ್ 100% ಸರ್ 50% ಬೇಡ 100% ಬಂದು ನೋಡಿ ಅಂತ ನಾವು ಕೇಳ್ಕೊಂತೀವಿ. 100% ಸರ್ ಇದು ನಮ್ ಸಿನಿಮಾ ಸರ್. ನಾನು ಆಗ್ಲೇ ಸರ್ ಹತ್ರ ಮಾತಾಡ್ಬೇಕಾದ್ರೆ ಅದನ್ನೇ ಹೇಳಿದ್ವಿ ಸರ್, ಸಿನಿಮಾ ಡೇಟ್ ಒಂದು ಅನೌನ್ಸ್ ಆಗ್ಬಿಟ್ರೆ ಇಡೀ ಕರ್ನಾಟಕ ಓಡಾಡೋಣ ಸರ್. ನಾವು ಫೀಲ್ಡ್ ಇಳಿದ್ಬಿಟ್ಟು ನಾವು ಅವ್ರನ್ನ ಕರಿಬೇಕು, ಇದು ನಮ್ ಸಿನಿಮಾ, ಇದು ನಮ್ಮ ಮದುವೆಗೆ ಏನಾರ ಹೋಗಿ ನಾವು ಇನ್ವಿಟೇಷನ್ ಕೊಟ್ಟು ಕರಿತಿದೀವಿ ಅಂದಾಗ ಇದು ನಮ್ ಸಿನಿಮಾ ಆಗಿ ನಾವು ಆತರ ಹೋಗಿ ಕರಿಬೇಕು. ನಾವೆಲ್ಲ ಒಂದ್ ಕಡೆ ಎಂಟ್ರಿ ಕೊಟ್ಟು ಬನ್ನಿ ಅಂದ್ರೆ ಅದು ಅಷ್ಟು ಇದಾಗಲ್ಲ. ನಾವು ನೇರವಾಗಿ ಹೋಗಿ ಅಂದ್ರೆ ಆ ಟ್ರಸ್ಟ್ ನಿಜವಾಗ್ಲೂ ಈ ಟ್ರೈಲರ್ ನೋಡಿ ಅವ್ರಿಗೆ ಬರುತ್ತೆ, ಈ ಟೀಸರ್ ನೋಡೇ ಬರುತ್ತೆ. ನೆಕ್ಸ್ಟ್ ಟ್ರೈಲರ್ ಇದೆ. ಅದಾದ್ಮೇಲೆ ಇನ್ನೊಂದ್ ಏನಂದ್ರೆ ಸರ್, ನಾನ್ ನಂಬೋದೇನು ಅಂದ್ರೆ ಕಂಟೆಂಟ್ ಇಸ್ ದ ಕೀ. ಅಂದ್ರೆ ಮೊದಲನೇ ದಿನ, ಎರಡನೇ ದಿನ, ಮೂರನೇ ದಿನ ಏನು ಜನ ನೋಡ್ತಾರಲ್ಲ ಅವ್ರಿಗೆ 100% ಸ್ಯಾಟಿಸ್ಫೈ ಆದ್ರೇನೆ ಅವ್ರು ಇನ್ನೂ 10 ಜನನ್ ಕರ್ಸೋದು. ಅದು ಆಗ್ಲಿಂದನೂ ವರ್ಕ್ ಆಗ್ತಾ ಇರೋದು ಅದೇನೆ, ಇವಾಗ್ಲೂ ವರ್ಕ್ ಆಗೋದು ಅದೇನೆ. ಈ ಸಿನಿಮಾನ ನೋಡಿ ಹೋಗಿ ಇನ್ನು 10 ಜನನ್ನ ಕರೆದು ಈ ಸಿನಿಮಾನ ತೋರಿಸ್ತಾರೆ. ಇಡೀ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವಂತ ಸಿನಿಮಾ. ಒಳ್ಳೆ ಎಂಟರ್ಟೈನ್ಮೆಂಟ್, ಥ್ರಿಲ್ಲಿಂಗ್ ಎಲ್ಲ ಇದೆ. ಎಲ್ಲ ಅಂದ್ರೆ ಥ್ಯಾಂಕ್ ಯು ವೆರಿ ಮಚ್. ಅಂದ್ರೆ ನಮ್ದು ಬೇರೆ ಬೇರೆ ಚಾನಲ್ ಅಲ್ಲಿ ಮಾಡ್ತಿರೋದ್ರಿಂದ ನಮ್ JRM ಸ್ಟುಡಿಯೋಸ್ಗೆ ಆಲ್ಮೋಸ್ಟ್ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದಾರೆ. ಬೇರೆ ಬೇರೆ ಚಾನಲ್ ಗಳಲ್ಲಿ 200K, 2 ಲಕ್ಷ, 3 ಲಕ್ಷ ಈ ತರ ಡಿವೈಡ್ ಆಗಿದ್ದಾರೆ ಆಡಿಯನ್ಸ್. ಅಂದ್ರೆ ಬೇರೆ ಬೇರೆ ಚಾನಲ್ಗೂ ನಾವು ಮಾಡ್ತಾ ಇರ್ತೀವಲ್ವಾ, ಹಾಗಾಗಿ ಅದು ಡಿವೈಡ್ ಆಗಿದ್ರೆ. ಮೇನ್ ನಮ್ಗೆ ಜೀವನ ಕೊಟ್ಟಂತ ಚಾನಲ್ ಬಂದು JRM ಸ್ಟುಡಿಯೋ. ಸೊ ಅಲ್ಲಿ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದಾರೆ. ನಾವು ಯಾವ್ದೇ ಸಿನಿಮಾ ಮಾಡಿದ್ರು ಅವ್ರು ನಮ್ ಜೊತೆ ನಿಂತ್ಕೊಂಡು ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ, ಮುಂದೆನೂ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ಸಿನಿಮಾ ಮಾಡಿ ಇದ್ ಮಾಡ್ತಾರೆ. ಅದೇ ನಾವ್ ಹೇಳೋದು ಅದೇನೆ. ಅಂದ್ರೆ ಒಂದು 10%, 20%, ಒಂದು 50% ನೀವ್ ಹೇಳ್ದಂಗೆ ಬಂದ್ರು ಅದೆಲ್ಲ ಒಂದ್ ಕಡೆ ನಮ್ಗೆ ಅದು ಅಡ್ವಾಂಟೇಜ್ ಆಗುತ್ತೆ. ಆಲ್ರೆಡಿ ಸಿನಿಮಾ ತೋರಿಸಿ ಅವ್ರಿಗೆ ಸಂತೋಷದಲ್ಲಿ ಮುಳಿಸ್ಬಿಟ್ಟಿದ್ದಾರೆ ಅವರು. ಅಂದ್ರೆ ಅಷ್ಟು ಎಂಟರ್ಟೈನ್ಮೆಂಟ್ ಕಾಮಿಡಿ ಆಗಿ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಸರ್. ಅದೇ ಸರ್, ನಮ್ಮನ್ನ ನಂಬಿ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ ಅಂದಾಗ ಆ ಸಿನಿಮಾನ ಗೆಲ್ಸಕ್ಕೆ ನಾವ್ ಏನು ಪ್ರಯತ್ನ ಮಾಡ್ಬೇಕು ಅದು 100% ಎಫರ್ಟ್ ಹಾಕಿ ನಾವು ಮಾಡೇ ಮಾಡ್ತೀವಿ. ಮೊದ್ಲಿಗೆ ಎಲ್ರಿಗೂ ತುಂಬಾ ಧನ್ಯವಾದಗಳು. ಇಲ್ಲಿ ಬಂದಿರೋದಕ್ಕೆ, ಗೊತ್ತಿರೋರು ಗೊತ್ತಿರೋರು ಎಲ್ರಿಗೂ ಥ್ಯಾಂಕ್ ಯು. ನಾನ್ ಕೇಳಿದ್ರು ಇಲ್ಲೊಂಥರ ಕಾಣ್ತೀಯ ಅಲ್ಲೊಂಥರ ಕಾಣ್ತೀಯ ಅಂತ. ಸೊ ಅದು ನನ್ನ ಪರವಾಗಿ, ಅಂದ್ರೆ ನಾನ್ ಅನ್ಕೊಳ್ಳೋ ಪ್ರಕಾರ ಅದು ತುಂಬಾ ಪಾಸಿಟಿವ್. ಆಸ್ ಅ ಆರ್ಟಿಸ್ಟ್ ನಾನು ಕೇಳಿದವ್ರಿಗೆ ಹೇಳ್ತಾ ಇದ್ದೆ, ಒಂದು ಫೋಟೋ ತರ ಕಾಣ್ತೀಯ, ದಟ್ಸ್ ಅ ಪ್ಲಸ್ ಅಂತ. ಸೂಪರ್ ಹಿಟ್ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ, ಫಸ್ಟ್ ಥಿಂಗ್ ನಾನು ಹೇಳಲೇಬೇಕು, ನನ್ಗೋಸ್ಕರ ನಾನು ಏನ್ ಕೇಳ್ಕೊತಿರೋದು, ಸರ್ ಹೇಳ್ದಂಗೆ ಪ್ರೊಡ್ಯೂಸರ್ ಅವರು ಫಸ್ಟ್ ಸೇಫ್ ಆಗಬೇಕು, ಅವ್ರು ಇನ್ನೊಂದು ಫಿಲ್ಮ್ ಮಾಡಬೇಕು, ಅಷ್ಟಾದ್ರೂ ಹಿಟ್ ಆಗ್ಲೇಬೇಕು ಈ ಫಿಲ್ಮ್ ಅಂತ. ದಟ್ಸ್ ವಾಟ್ ಐ ಥಿಂಕ್ ವಿ ಆಲ್ ಆಸ್ಕ್. ಈ ಫಿಲ್ಮ್ ಸಕ್ಸಸ್ ಬಗ್ಗೆ ಅಷ್ಟು ಎಫರ್ಟ್ ಹಾಕಿ, ಅಷ್ಟು ಪ್ರೀತಿ ಹಾಕಿ, ಒನ್ ಕಂಪ್ಲೇಂಟ್ಸ್ ಇಲ್ಲ ಅವ್ರ ಕಡೆಯಿಂದ, ನಮ್ಮ ಕಡೆಯಿಂದ ಪ್ರೊಡ್ಯೂಸರ್ ಅವ್ರ ಬಗ್ಗೆ ಹೇಳಬೇಕು ಅಂತ. ಪ್ಲಸ್ ನಮ್ಮ ಡೈರೆಕ್ಟರ್ ಸರ್ ಗೌರವ್ ಅವ್ರು ಹೇಳ್ದಂಗೆ, ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ನಾವೆಲ್ಲ ಲೇಟಾಗಿ ಸ್ಟಾರ್ಟ್ ಆದರೆ ಅವರು ಆಬ್ವಿಯಸ್ಲಿ ಇನ್ನು ಮುಂಚೆನೇ ಸ್ಟಾರ್ಟ್ ಆಗಿರ್ತಾರೆ, ಲೇಟಾಗಿ ಏನು ಮಾಡ್ಕೋತಾರೆ. ಮೂವಿಯಲ್ಲಿ ಅಂದ್ರೆ ಶೂಟಿಂಗ್ ಟೈಮಲ್ಲಿ ನಮಗೆ ಮಧ್ಯದಲ್ಲಿ ಬ್ರೇಕ್ ಸಿಗ್ತಾ ಇತ್ತು, ನಾರ್ಮಲ್ ಬ್ರೇಕ್. ಪ್ಲಸ್ ಇನ್ನ ಅನ್ಅಫಿಷಿಯಲ್ ಬ್ರೇಕ್ ಏನಂದ್ರೆ, ಬರೀತಾ ಇರೋ ಸಂಭಾಷಣೆಯಲ್ಲಿ ನಮ್ಗೆ ನಗು ತಡೆಯಕ್ಕಾಗದೆ ಶೂಟ್ ನಿಲ್ಸಿ ನಗ್ತಾ ಇದ್ವಿ. ಅಷ್ಟು ಚೆನ್ನಾಗಿ ಬಂದಿದೆ. ನೀವು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ಎಲ್ಲರೂ 2 ಸಲ ಫಿಲ್ಮ್ ನೋಡ್ತೀರಾ. ಒಂದು ಟ್ರೈಲರ್, ಸ್ಕ್ರಿಪ್ಟ್ಗೋಸ್ಕರ, ಆ ಸೀನ್ಸ್ಗೋಸ್ಕರ, ಆ ಕಾಮಿಡಿಗೋಸ್ಕರ. 2ನೇ ಸಲ ನೋಡ್ತೀರಾ ನೀವು, ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಪ್ರತಿಯೊಂದು ಲೊಕೇಶನ್ ಇರಲಿ, ಒಂದೊಂದು ಫ್ರೇಮ್ ಇರಲಿ, ನಮ್ಮ DOP ಸರ್ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ನಿಮ್ಗೆ ಟೀಸರ್ ಅಲ್ಲಿ ಎಷ್ಟು ಗೊತ್ತಾಯ್ತು ಗೊತ್ತಿಲ್ಲ, ನನಗೆ ಐ ಕುಡಂಟ್ ನೋ. ನೋಡಿ, ತುಂಬಾ ಚೆನ್ನಾಗಿದೆ. ಬೇರೆ ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಮೊದಲಾಗಿ ದೇವರಿಗೆ ವಿಘ್ನ ವಿನಾಯಕರಿಗೆ ಫಸ್ಟ್ ಪೂಜೆ ಮಾಡ್ತಾರಂತೆ. ಸೊ ಆ ಥರ ಈ ಟೀಸರ್ನ ನಿಮಗೆ ನಿಮ್ಮ ಮುಂದೆ ತಂದಿದ್ದಾರೆ. ಸೊ ಯಾರು ಹೆಂಗೆ ಮಾತಾಡೋದು ನನಗೆ ಕಾನ್ಫಿಡೆಂಟ್ ಇದೆ, ಯಾಕಂದರೆ ನನ್ನ ಕ್ಯಾರೆಕ್ಟರ್ ಆ ಥರ ಇದೆ. ಎಲ್ಲ ಎಷ್ಟೋ ಕಡೆ ರೂಢಿಸಮ್ ಮಾಡಿದ್ದೀನಿ, ಈ ಸಿನಿಮಾದಲ್ಲಿ ಬೇರೆ ಥರ ಮಾಡಿದ್ದೀನಿ. ಯಾಕಂದರೆ ನಾವು ಮಾತಾಡುವಾಗ ಯಾರು ಎದುರು ಮಾತಾಡೋಲ್ಲ, ಆ ಥರ ಒಂದು ದೊಡ್ಡ ಕ್ಯಾರೆಕ್ಟ್ರು. ಬಿಗಿನಿಂಗ್ ಬಂದು ವಿಜಯಾನಂದ ಸರ್ ಮಾತಾಡುವಾಗ ತುಂಬ ಡೌಟ್ಫುಲ್ ಇದೆ. ಹಾಗೇನು ನಮ್ಮ ರಾಮನಾರಾಯಣ್ ಸರ್ ಹೇಳಿದ್ರು, ಎಲ್ಲ ಮಾಡಿಕೊಡಿ, ಒಳ್ಳೆ ಸಿನಿಮಾ ಅಂತ ಹೇಳ್ಬಿಟ್ಟು. ಸೊ ಯಾಕಂದರೆ ಒಂದು ಕಡಿಮೆ ಡೇಸ್ ಅಂತ ಬಂದಾಗ ಒಂದು ಡೌಟ್ ಬರುತ್ತೆ. ಸೊ ನಮ್ಮನ್ನು ಹೆಂಗೆ ತೋರಿಸ್ತಾರೆ, ಹೆಂಗೆ ಬಳಸ್ಕೊತಾರೆ ಅಂತ ಹೇಳ್ಬಿಟ್ಟು. ಸೊ ಏನು ಪ್ರಾಮಿಸ್ ಮಾಡಿದ್ರು ಅದಕ್ಕಿಂತ 100% ಎಕ್ಸ್ಟ್ರಾ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಥ್ಯಾಂಕ್ ಯು ವಿಜಯಾನಂದ ಸರ್. ಮತ್ತು ಈ ಥರ ಒಂದು ಕ್ಯಾರೆಕ್ಟ್ರು, ಇಷ್ಟು ಚೆನ್ನಾಗಿರೋ ಕ್ಯಾರೆಕ್ಟರ್ ಇಷ್ಟು ಸಿಗುತ್ತೆ ಅಂತ ಅಂದ್ಕೊಂಡಿಲ್ಲ. ತುಂಬ ಡ್ರೀಮ್ಡ್ ಕ್ಯಾರೆಕ್ಟರ್ ಇದು. ಸೊ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಟೈಟ್ಲಲ್ಲೇ ಇದೆಯಲ್ಲ, ಸೂಪರ್ ಹಿಟ್ ಅಂತ.
ಎಲ್ರಿಗೂ ನಮಸ್ಕಾರ. ದೈತ್ಯ ಪ್ರತಿಭೆ ಆನಂದ್ ಪ್ರಿಯ ವಿಜಯಾನಂದ್ ಸುಮಾರು 15 ವರ್ಷದಿಂದ ನನಗೆ ಗೊತ್ತು. ದಂಡುಪಾಳ್ಯ ಚಿತ್ರಕ್ಕೆ ಸಂಭಾಷಣೆ ಬರೆಯೋದ್ರ ಮೂಲಕ ಅವ್ರನ್ನ ಪರಿಚಯ ಆದರು. ಅದರಿಂದ ಅವರ ಎಲ್ಲ ಸಿನಿಮಾಗಳು ನನ್ನ ಸ್ಟುಡಿಯೋದಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಆಗಿದೆ. ಇಲ್ಲ ಅವ್ರ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆ ದೈತ್ಯ ಪ್ರತಿಭೆ ಜೊತೆಗೆ ಇನ್ನೊಂದು 3 ಪಾಲ್ 4 ಪಾಲ್ ದುಡ್ಡು ದೈತ್ಯ ಪ್ರತಿಭೆ ಜೊತೆಗೆ ಸೇರಿ ಅವರ ಸಹೋದರ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು. ಸೊ ಅವರು ಮ್ಯೂಸಿಕ್ಕು ಮತ್ತು ಸಾಂಗ್ಸ್ ಕೊಡ್ತಾ ಇದ್ದಾರೆ. ಆದಮೇಲೆ ಸಿನಿಮಾದಲ್ಲಿ ಮೆಲೋಡಿ ತುಂಬ ಚೆನ್ನಾಗಿದೆ. ಸೊ ನಿರ್ಮಾಪಕರು ಮತ್ತು ನಿರ್ದೇಶಕರು ಹೇಳಿದಾಗೆ ಇಬ್ಬರು ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಇಬ್ಬರಿಗೂ ಒಳ್ಳೇದಾಗಬೇಕು. ಸಿನಿಮಾ ಟೀಸರ್ ನೋಡ್ತಾ ಇದ್ದಾಗೆ ಇಬ್ಬರು ಹೊಸ ನಟರು ಹೀರೋ ಅಂತ ಅನ್ಕೊಂಡು ನಾನು ಅನ್ಕೊಂಡೆ. ಸೊ ಕಲಾವಿದ ದಂಡೇ ಇದೆ ಇದರಲ್ಲಿ. ಒಂದು ಕಾಮಿಡಿ ಥ್ರಿಲ್ಲರ್ ಮಾಡೋದು ನಿಜವಾಗ್ಲೂ ಕಷ್ಟ. ಅದನ್ನ ಟೀಸರ್ ನೋಡ್ತಾ ಇದ್ರೆ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆನಂದ್ ಅಂತ ಅನ್ಸುತ್ತೆ. ಚೆನ್ನಾಗಾಗಬೇಕು ಸಿನಿಮಾ. ಜನ ಬಂದು ಥಿಯೇಟರ್ಗೆ ಸಿನಿಮಾ ನೋಡಬೇಕು. ನಾವು ಪಟ್ಟಿರೋ ಕಷ್ಟ ಅವಾಗಲೇ ಸಾರ್ಥಕ ಆಗುತ್ತೆ. ಸೊ ಜನ ಸಿನಿಮಾ ಥಿಯೇಟರ್ಗೆ ಬರೋರಿಗೆ ಈ ಸಿನಿಮಾ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಮಸ್ಕಾರ. ಮೊದಲನೇದಾಗಿ ನಮ್ಮ ವಿಜಯಲಕ್ಷ್ಮಿ ಎಂಟರ್ಪ್ರೈಸ್ ಇಂದ ಉಮೇಶ್ ಸರ್ ಸೂಪರ್ ಹಿಟ್ ಆಗಲಿ ಅಂತ ಅಂದ್ಬಿಟ್ಟು ಸೂಪರ್ ಹಿಟ್ ಸಿನಿಮಾ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ವಂಡರ್ಫುಲ್ ಸಿನಿಮಾ ಮಾಡ್ತಾ ಇದ್ದೀರಾ ಸರ್, ಥ್ಯಾಂಕ್ ಯು. ವಿಜಯಾನಂದ್ ಸರ್ ಡೈರೆಕ್ಟ್ರು ಒಂದು ಟ್ರಿಕ್ಕಿ ಫಾರ್ಮುಲಾ ಉಪಯೋಗಿಸಿ ಈ ಕಾಮಿಡಿ ಥ್ರಿಲ್ಲರ್ ಸಬ್ಜೆಕ್ಟ್ ತಗೊಂಡು ಆ ಥರ ಒಂದು ನಿರ್ದೇಶನ ಮಾಡ್ತಿದ್ದಾರೆ. ಆ ಟ್ರಿಕ್ಕಿ ಫಾರ್ಮುಲಾ ಏನು ಅಂತಂದರೆ, ಇಲ್ಲ ಆ ಟ್ರಿಕ್ಕಿ ಫಾರ್ಮುಲಾ ಹೇಳಲ್ಲ, ಆ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಸಿನಿಮಾನೇ ಗೊತ್ತಾಗ್ಬಿಡುತ್ತೆ ಫಾರ್ಮುಲಾ ಹೇಳಿದ್ರೆ. ಅವ್ರ ಕೈ ಚಳಕ ಮತ್ತು ಅವ್ರ ಬರವಣಿಗೆ ಎಲ್ಲವೂ ಕೂಡ ಡೈಲಾಗ್ಗಳು ಹೇಳ್ಕೊಡ್ಬೇಕಾದ್ರೇನೆ ಎಲ್ಲ ಆರ್ಟಿಸ್ಟ್ಗಳು ನಗ್ತಾ ಇದ್ರು. ನಮ್ಮ ಸೆಟ್ಟಲ್ಲಿ ಇದ್ದಂಥ ಕ್ಯಾಮ್ರಾ ಅಸಿಸ್ಟೆಂಟ್ಗಳಿರ್ಬೋದು, ನಾವೇ ಇರ್ಬೋದು. ಕೆಲವು ಶಾಟ್ಗಳಲ್ಲಿ ಅವ್ರು ತೆಗೆಸಿರುವಂಥ ಶಾಟ್ಗಳಲ್ಲಿ ಕ್ಯಾಮ್ರಾ ಶೇಕ್ ಆಗಿ ಮತ್ತೆ 1 more ಕೂಡ ಮಾಡಿದ್ದೀವಿ. ಆ ಥರ ಸಂಭಾಷಣೆ ಬರೆದಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕಲಾವಿದರು ಗಿಲ್ಲಿ ನಟ ಇರ್ಬೋದು, ಗೌರವ್ ಶೆಟ್ಟಿ ಇರ್ಬೋದು, ಶ್ವೇತಾ ಇರ್ಬೋದು, ಅವ್ರೊಬ್ರಿಗಿಂತ ಒಬ್ರು ಪಂಟ್ರುಗಳವರು ನಟನೆ ಮಾಡೋದ್ರಲ್ಲಿ. ಇನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ನಾಗೇಂದ್ರ ಪ್ರಸಾದ್ ಸರ್, ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಸರ್ ಅವರ ಪೆನ್ನಲ್ಲಿ ಯಾವ ಥರ ಕೈಚಳಕ ಉಪಯೋಗಿಸಿ ಸಾಹಿತ್ಯ ಬರೀತಾರೋ ಅದೇ ಥರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳು ಉಪಯೋಗಿಸ್ಬಿಟ್ಟು ವಂಡರ್ಫುಲ್ ಮ್ಯೂಸಿಕ್ ಮಾಡಿದ್ದಾರೆ. ನಿಮ್ಮ ಟೀಸರ್ನಲ್ಲೇ ಈ ಥರ ಒಂದು ಮ್ಯೂಸಿಕ್ ಇದೆ. ಸಂಪೂರ್ಣ ಸಿನಿಮಾದಲ್ಲಿ ನೀವು ಕೇಳಿದ್ರೆ ತುಂಬ ಎಂಜಾಯ್ ಮಾಡ್ತೀರಾ. ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಔಟ್ ಆ್ಯಂಡ್ ಔಟ್ ಕಾಮಿಡಿ ಇರ್ತಕ್ಕಂಥ ವಂಡರ್ಫುಲ್ ಸಿನಿಮಾ ಇದು. ಸೂಪರ್ ಹಿಟ್ ಖಂಡಿತ ಆಗೇ ಆಗುತ್ತೆ. ಆಮೇಲೆ ಇಲ್ಲಿ ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕದ ಕನ್ನಡ ಚಲನಚಿತ್ರದ ಎಲ್ಲ ಕಾಮಿಡಿ ಆ್ಯಕ್ಟರ್ಗಳು ಕೂಡ ಮತ್ತು ವಿಲನ್ ಕ್ಯಾರೆಕ್ಟರ್ಗಳು ಕೂಡ ಕಾಮಿಡಿ ಆ್ಯಕ್ಟರ್ಗಳಾಗಿ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಸಿನಿಮಾ ನೀವೆಲ್ಲರೂ ನೋಡಿ, ಎಲ್ಲರೂ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಒಂದು ಕಾಕತಾಳೀಯ ವಿಷಯ ಏನು ಅಂತಂದರೆ, ಸೂಪರ್ ಹಿಟ್ ಸಿನಿಮಾದ ಟೀಸರ್, ಸೂಪರ್ ಹಿಟ್ ಚಿತ್ರಗಳ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಜನ್ಮ ದಿವಸ ನಡೀತಾ ಇದೆ ಇವತ್ತು. ಅವರ ನಾನು ನಿರ್ದೇಶಕರ ಸಂಘದ ಅಧ್ಯಕ್ಷನಾಗಿದ್ದಾಗ ಪ್ರತಿ ವರ್ಷ ಕನ್ನಡಿಗರ ನಿರ್ದೇಶಕರ ದಿನಾಚರಣೆ ಅಂತಲೇ ಮಾಡ್ತಿದ್ದೆ. ಇದನ್ನ ನಿರ್ದೇಶಕರ ದಿನಾಚರಣೆ ದಿವಸ ವಿಜಯವೂ ಆನಂದವೂ ಎರಡೂ ಸಮ್ಮಿಲನ ಆಗಿರುವಂಥ ಸೂಪರ್ ಹಿಟ್ ನಡೀತಾ ಇದೆ. ಒಳ್ಳೇದಾಗಲಿ ಅಂತ ಹಾರೈಸಲಿಕ್ಕೆ ಬಂದಿದ್ದೀನಿ. ಹೇಳೋದಕ್ಕೆ ನನಗೆ ಅಂತ ಏನು ಉಳಿದಿಲ್ಲ, ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆದರೂ ಬಹುತೇಕ ಮೊದಲ ಓಲ್ಡ್ ಮುನ್ಸ್ವಾಮಿ ಸಿನಿಮಾ ಆಗ್ಬೋದು, ಕೃಷ್ಣ ಟಾಕೀಸ್ ಆಗ್ಬೋದು, ಎರಡು ಜಾನರ್ಗಳನ್ನು ದಾಟಿ ಪಕ್ಕಾ ಎಂಟರ್ಟೈನ್ಮೆಂಟ್ ಇಟ್ಕೊಂಡು, ಹಾಸ್ಯ ಇಟ್ಕೊಂಡು ಬರೆದಿರುವಂಥ ಸಿನಿಮಾ ಆನಂದ್. ನನಗೆ ಬಂದು ಕಥೆ ಹೇಳಿದಾಗ ನೀವು ನಮ್ಮ ನಾಗಾರ್ಜುನ್ ಹೇಳೋದಲ್ಲ, ಕ್ಯಾಮರಾನೇ ಅನೇಕ ಸಲ ಶೇಕ್ ಆಗ್ತಿತ್ತು, ಅಷ್ಟು ನಕ್ಕಿದ್ದೀವಿ ಅಂತ. ಅದು ಅಕ್ಷರಶಃ ನಿಜ. ನಾನು ನಮ್ಮ ಗೌರವ್ ಶೆಟ್ಟಿ ಅವ್ರದ್ದು ಮತ್ತು ಅವರ ಇಡೀ ತಂಡ, ತುಂಬ ಜನ ಅವ್ರ ಕಲಾವಿದರಾಗಿದ್ದಾರೆ. ಅವರ ಆ ಸ್ಕಿಟ್ಗಳು ತುಂಬ ಅದ್ಭುತವಾದ ಡೈಲಾಗ್ ಟೈಮಿಂಗ್. ಕನ್ನಡಕ್ಕೆ ಒಂದು 60-70ರ ದಶಕದ್ದು ಬೇರೆ, ಅದರ ಹಿಂದಿನ ದಶಕದ ಬೇರೆ. ಈಗಿರುವಂತಹ ಸಿನಿಮಾ ಕಲಾವಿದರ ಡೈಲಾಗ್ ಟೈಮಿಂಗ್ ಪ್ಯಾಟ್ರನ್ ಬೇರೆ, ಹ್ಯೂಮರ್ ಪ್ಯಾಟ್ರನ್.
ಆ ಯಾವ ಪ್ಯಾಟ್ರನ್ನು ಫಾಲೋ ಮಾಡದ ಬೇರೆದೇ ಆದಂತ ಒಂದು ಪ್ಯಾಟರ್ನ್ ಅನ್ನ ಕಂಡಿಡ್ಕೊಂಡಿರುವಂತ ಕಲಾವಿದರು ಅವರೆಲ್ಲ. ನಗಿಸುವುದರಲ್ಲಿ ಬಹಳ ಇದು ನಂಗೆ ಬಹಳ ತುಂಬಾ ಸಂತೋಷ ಆಗುತ್ತೆ. ಅವರ ಕೆಲವು ಸಲ ಲಾಜಿಕಲ್ ಹ್ಯೂಮರ್, ಇಲ್ಲಾಜಿಕಲ್ ಹ್ಯೂಮರ್ ಎರಡು, ಲಾಜಿಕ್ ಇಲ್ಲದೆ ಇದ್ರೂ ಕೂಡ ನಗು ಬರುತ್ತೆ. ಈ ಸಿನಿಮಾದಲ್ಲಿ ಲಾಜಿಕ್ ಹುಡುಕಕ್ಕೆ ಹೋಗ್ಬೇಡಿ, ಬರೀ ಮ್ಯಾಜಿಕ್ ಮಾತ್ರ ಇರುತ್ತೆ. ತುಂಬಾ ಎಂಟರ್ಟೈನ್ಮೆಂಟ್ ಇದೆ. ನಾನು ಒಂದು ಪಾತ್ರ ಮಾಡಿದೆ, ಅದು ಟೀಸರ್ ಹಾಕಿದ್ರು, ಒಂದು ಸಣ್ಣ ಪಾತ್ರ, ಅದು ಒಂದು ಸೀನ್ ಅಷ್ಟೇ ಬರ್ತೀನಿ ನಾನು. ಆದ್ರೆ ತುಂಬಾ ತುಂಬಾ ಎಂಟರ್ಟೈನ್ಮೆಂಟ್. ಈ ಮೂರು ಕಲಾವಿದರು, ಗಿಲ್ಲಿ ಮತ್ತು ಗೌರವ್, ಶ್ವೇತಾ, ಇವರು ಮೂರು ಜನರದ ಕಾಂಬಿನೇಷನ್ ಅಲ್ಲಿ ನೋಡಿದೆ ನಾನು. ಅವರು ಏನು ಬಿಹೈಂಡ್ ಕ್ಯಾಮ್ರಾ ಕೂಡ ಹಂಗೆ ಇದ್ದಾರೆ, ನಗು, ಮಾತಿಗೂ ನಗು, ಆ ಗಿಲ್ಲಿನೂ ಸೇರ್ಕೊಳ್ಳೋದ್ರಿಂದ ಆ ನಗು ಅದೆಲ್ಲ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣುತ್ತೆ ಈ ಸಿನಿಮಾದಲ್ಲಿ. ಡೆಫಿನೆಟ್ ಆಗಿ ತುಂಬಾ ಆರಂಭದಿಂದ ಕೊನೆಯವರೆಗೂ ಕೂಡ ಜನನ ನಗಿಸ್ತಾನೆ ಒಂದು ಸಣ್ಣ ಥ್ರಿಲ್ ಕೊಡುವಂತ ಸಿನಿಮಾ. ಈ ಸಿನಿಮಾ ತುಂಬಾ ದೊಡ್ಡ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ. ಇನ್ನು ಸಂಗೀತ ಸಾಹಿತ್ಯ ಅಂತ ತುಂಬಾ ದೊಡ್ಡದಾಗಿ ಹೇಳೋಂಥದ್ದಲ್ಲ. ಹಾಡು ಒಂದೆರಡು ಹಾಡಿದೆ. ಸಿನಿಮಾ ಇದಕ್ಕೆ ಹ್ಯೂಮರ್ ಸಿನಿಮಾದಲ್ಲಿ ಏನ್ ಮ್ಯೂಸಿಕ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು, ಅದಿರುತ್ತೆ ಖಂಡಿತ. ನನಗೆ ಇವತ್ತು ಇನ್ನೊಂದು ಆಶ್ಚರ್ಯ, ಸಂತೋಷ ಏನ್ ಗೊತ್ತಾ, ವಾಸು ಸರ್ ಜಗದೀಶ್ ಜಾಸ್ತಿ ಮಾತಾಡಲ್ಲ. ಇವತ್ತು ಬಹಳ ಭರವಸೆಯಿಂದ ನೀವು ಹಿಂಗ್ ಮಾಡಿ ಅಂತ ಸಲಹೆ ಎಲ್ಲ ಕೊಡ್ತಿದ್ದಾರೆ. ಸೊ ಖಂಡಿತ ಸೂಪರ್ ಹಿಟ್ ಆಗುತ್ತೆ ಸರ್ ಈ ಸಿನಿಮಾ. ಸೂಪರ್ ಹಿಟ್ ನೋಡಿ, ಎಲ್ಲ ಕಲಾವಿದರು ದಂಡಿದೆ, ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ನಾವೇನ್ ಅನ್ಕೋತೀವಿ, ನಮ್ಮ ಇವರು ಡೆವಿಲ್ ಡ್ರ್ಯಾಗನ್ ಮಂಜು ಅವರ ಬೇರೆ ಹಿಂದಿನ ಸಿನಿಮಾ ಕ್ಯಾರೆಕ್ಟರ್ ಇದು ಎಲ್ಲ, ಆದ್ರೆ ಈ ಸಿನಿಮಾದಲ್ಲಿ ಟೋಟಲ್ ಆಗಿ ಹಾಗೆ ವಿಲನಿಶ್ ಆಗಿರೋರು ಕೂಡ ಹ್ಯೂಮರಸ್ ಆಗಿ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸೊ ಎಲ್ಲ ಪಾತ್ರಗಳು ಅಷ್ಟೇ, ಗಿರಿ ಆಗ್ಲಿ, ಬರೀ ಕೇವಲ ಏನು ಹ್ಯೂಮರ್ ಮಾಡುವಂತ ಕಲಾವಿದರು ಮಾತ್ರ ಅಲ್ಲ, ತುಂಬಾ ಸೀರಿಯಸ್ ಆಗಿರೋ ಸುಬ್ಬಣ್ಣ ಅಂತವ್ರು ಕೂಡ ಹ್ಯೂಮರ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ನೀವು ಹೇಳಿದಾಗೆ 3-4 ವಾರ ಆದ್ರೂ ಕಾಯ್ಕೋಬೇಕು ಸಿನಿಮಾನ. ಈ ಸಿನಿಮಾಗೆ ನಿಮ್ಮೆಲ್ಲರ ಹೆಚ್ಚಿನ ಪ್ರೀತಿ ವಿಶ್ವಾಸ ತೋರಿಸಿ ಎಲ್ಲ ಹೊಸ ಕಲಾವಿದರು ಬೆಳಿಬೇಕು. ಗೌರವ್ ಶೆಟ್ಟಿಗೆ ಇವಾಗಲೇ ನಿಮ್ಗೊಂದು ಕಿವಿ ಮಾತು, ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ, ಅದಾದ್ಮೇಲೆ ತುಂಬಾ ಸಿನಿಮಾ ಬುಕ್ ಆಗುತ್ತೆ. ಏನೇ ಆದ್ರೂ 50 ಜನಕ್ಕೆ ಹೊಡೆಯುವಂತ ಪಾತ್ರ ಮಾಡಬೇಡ ಅಷ್ಟೇ, ಒಳ್ಳೇದಾಗ್ಲಿ. ಇಲ್ಲಿ ನೆರೆದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಸಿನಿಮಾ ತಂಡಕ್ಕೆ ಹಾಗೂ ನಮ್ಮ ಸಿನಿಮಾವನ್ನ ಸಪೋರ್ಟ್ ಮಾಡ್ಲಿಕ್ಕೆ ಬಂದಂತ ಎಲ್ಲ ಹಿತೈಷಿಗಳಿಗೂ ನನ್ನ ನಮಸ್ಕಾರ. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಒಂಥರ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ನಗ್ತಾನೆ ನಾವು ಹೇಳ್ದಂಗೆನೆ ನಗ್ತಾನೆ ಇದ್ವಿ ಆಕ್ಚುಲಿ. ಸೊ ಮತ್ತೆ ಗಿರಿ ಸರ್ ಜೊತೆ ಸೆಕೆಂಡ್ ಟೈಮ್ ಕಾಂಬಿನೇಷನ್ ನಂದು ಆಕ್ಚುಲಿ ಸಖತ್ತಾದ್ಮೇಲೆ. ಸೊ ತುಂಬಾ ಚೆನ್ನಾಗಿದೆ. ಟೀಸರ್ ನೋಡಿದ್ರಿ, ನಿಮ್ಗೆಲ್ಲ ತುಂಬಾ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಬಂದಿರುವಂತ ಎಲ್ಲ ಸೋಷಿಯಲ್ ಮೀಡಿಯಾದವರಾಗಿರ್ಬೋದು, ಮಾಧ್ಯಮದವರಾಗಿರ್ಬೋದು, ನಿಮ್ಮ ಒಂದು ಹಾನೆಸ್ಟ್ ರಿವ್ಯೂನ ಕೊಡಿ ಅಂತ ಕೇಳ್ಕೊತೀನಿ. ನಿಮ್ಮಿಂದ ಸುಮಾರು ಜನ ಬಂದು ನೋಡ್ಲಿ. ನಿಮ್ಮ ಆಶೀರ್ವಾದ ನಮ್ಮ ತಂಡದ ಮೇಲೆ ಹಾಗೂ ನಮ್ಮ ಸಿನಿಮಾ ಮೇಲೆ ಇರ್ಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ನೋಡಿದ್ರೆ ಎಲ್ಲ ಒಂದ್ ಸ್ವಲ್ಪ ವಿಲನ್ ತರ ಕಾಣ್ತೀವಿ, ಆದ್ರೆ ಆ ಚಿತ್ರದಲ್ಲಿ ಆ ತರ ಇಲ್ಲ. ಅವ್ರ ಕೈಯಲ್ಲಿ ಕ್ಯಾರೆಕ್ಟರ್ ಬೇರೆ ತರ ಡೈರೆಕ್ಟರ್ ಮಾಡ್ಸವ್ರೆ. ಅದರಿಂದ ಈ ಚಿತ್ರ ಯಶಸ್ವಿ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟು ಹೇಳೋದು ಅವಕಾಶ ಕೊಟ್ಟಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಹೆಣ್ಮಕ್ಳಿಗೆ ಟಿವಿ ಮುಂದೆ ಬಿಡಬಾರ್ದಂತೆ, ಎಮ್ಮಿ ನೀರಾಗಿ ಬಿಡಬಾರ್ದಂತೆ, ನಮ್ಮ ಕೈಗೆ ಮೈಕ್ ಕೊಡಬಾರ್ದಂತೆ. ಯಾಕಂದ್ರೆ 1 ಗಂಟೆ 2 ಗಂಟೆ ನಿಂತು ಮಾತಾಡಿದವರು ಟೈಮದ ಅಭಾವ. ಬಹಳ ಖುಷಿ ಅನಿಸುತ್ತೆ ಈ ವೇದಿಕೆ ಹಂಚ್ಕೊಂಡಿದ್ದು. ಯಾಕಂದ್ರೆ ಗಣ್ಯಾತಿ ಗಣ್ಯರು, ದಿಗ್ಗಜರು, ನಾಗೇಂದ್ರ ಪ್ರಸಾದ್ ಸರ್ ಅವರು, ಗೌರವ್ ಶೆಟ್ಟಿ ಸರ್ ಅವರು, ನಮ್ಮ ಮಂಜು ಸರ್, ಎಲ್ಲರ ಜೊತೆ ಒಂದು ವೇದಿಕೆ ಹಂಚ್ಕೊಳ್ಳೋದು ಒಂದು ಪುಣ್ಯದ ಸಮಯವೇ ಸರಿ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಲಾ ಅಭಿಮಾನಿ ದೇವರುಗಳು ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಹಿಡಿದುಕೊಂಡು ಎಲ್ಲ ಒಂದು ನಟರ ಆಶೀರ್ವಾದ ನಮ್ಮ ಸೂಪರ್ ಹಿಟ್ ಫಿಲ್ಮ್ ಸಿಗಲಿ, ಜೊತೆಗೆ ಎಲ್ಲ ಅಭಿಮಾನಿಗಳ ಆಶೀರ್ವಾದ ಸಿಗಲಿ. ಯಾಕೆಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಈಗ ಬಾಲಿವುಡ್ ಹೋಗ್ತಾ ಇಲ್ಲ, ಹಾಲಿವುಡ್ ಹೋಗಿದೆ. ಅಲ್ಲಿ ತನಕ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಹೆಚ್ಚು ಬೆಳಿಬೇಕಾದ್ರೆ ತಮ್ಮೆಲ್ಲರ ಆಶೀರ್ವಾದ ಸಿಗಲಿ ಅಂತ ಈ 2 ಮಾತು ಮೂಲಕ ಕೇಳಬಹುದು. ಧನ್ಯವಾದಗಳು. ಎಲ್ಲ ಮಾಧ್ಯಮ ಮಿತ್ರರಿಗೂ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜನತೆಗೂ ಹಾಗೂ ನಮ್ಮ ನಾಡಿನ ಎಲ್ಲ ಕನ್ನಡ ಜನತೆಗೂ ನಮಸ್ಕಾರ. ಈ ನಮ್ಮ ಚಿತ್ರ ಸೂಪರ್ ಹಿಟ್. ನಾವಂತೂ ತುಂಬ ಈ ಚಿತ್ರ ಶೂಟಿಂಗ್ ಟೈಮಲ್ಲೇ ಸಾಕಷ್ಟು ನಕ್ಕಿದ್ದೀವಿ.
ನಾನು ಸಾಕಷ್ಟು ಸಾರಿ ನಮ್ಮ ವಿಜಯಾನಂದ್ ಸರ್ಗೆ ಹೇಳ್ತಾ ಇದ್ದೆ, ಸರ್ ನಮ್ಮ ಕೈಯಲ್ಲೇ ಇಷ್ಟೊಂದು ನೋವು ತಡ್ಕೊಳಕ್ಕಾಗ್ತಾ ಇಲ್ಲ. ಈ ಸಿನಿಮಾನ ತೆರೆ ಮೇಲೆ ಬಂದಾಗ ನಮ್ಮ ಜನತೆ ಅಂತೂ ಸಿಕ್ಕಾಪಟ್ಟೆ ನಕ್ಕಿ ನಲಿತಾ ಇರ್ತಾರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ನೋವು ಅನ್ನೋದು ತುಂಬ ಮುಖ್ಯ ಆಗಿರ್ತದೆ. ಎಷ್ಟೋ ಜನ ಅವರವರು ತನ್ನ ದಿನನಿತ್ಯ ಜೀವನದಲ್ಲಿ ಅದನ್ನು ಮರೆತೇ ಬಿಟ್ಟಿದ್ದಾರೆ. ಈ ಸಿನಿಮಾನ ಫ್ಯಾಮಿಲಿ ಸಮೇತ ಪ್ರತಿಯೊಬ್ಬರು ನೋಡಿದ್ರೆ ತುಂಬ ಎಂಜಾಯ್ ಮಾಡ್ತಾರೆ. ಆಮೇಲೆ ಈ ಚಿತ್ರದಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಪಾತ್ರಧಾರಿಗಳು ಒಬ್ಬೊಬ್ರದ್ದು ಒಂದೊಂದು ಏನೇನೋ ಒಂಥರ ವಿಶೇಷತೆ ತುಂಬ ತೋರಿಸಿದ್ದಾರೆ. ಇಲ್ಲಿ ಈ ಡ್ರ್ಯಾಗನ್ ಮಂಜು ಅವ್ರದಂತೂ ನಾನು ಲೇಟಾಗಿ ಹೋದೆ ಅವತ್ತು. ಅವ್ರದ್ದು ಕ್ಯಾರೆಕ್ಟರ್ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು, ಸರ್ ಅವ್ರನ್ನ ಬೇರೆ ಸಿನಿಮಾಗಳಲ್ಲಿ ಒಂಥರನೇ ತೋರಿಸಿದ್ದಾರೆ, ಈ ಚಿತ್ರದಲ್ಲಿ ತುಂಬಾ ಅದ್ಭುತವಾಗಿ ತೋರಿಸಿದ್ದೀರಾ ಅಂತ ಹೇಳ್ಬೇಡಿ ಅಂತ ಹೇಳ್ತಿದ್ದಾರೆ. ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದೊಂದು ಏನಂತೀವಿ ರಸದೂಟ ಇದ್ದಂಗೆ. ಸೊ ನಮ್ಮ ನಾಡಿನ ಜನತೆ ಇದನ್ನ ಪ್ರತಿಯೊಬ್ಬರನ್ನು ಮಿಸ್ ಮಾಡದೆ ನೋಡಬೇಕು. ಸೊ ಇದಕ್ಕೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಸಹಕರಿಸಬೇಕು. ಇದು ಸುಮ್ಮನೆ ಸೂಪರ್ ಹಿಟ್ ಅಂತ ಮಾಡಲಿಲ್ಲ ಸಿನಿಮಾನ, ಇದು ನಿಜವಾಗ್ಲೂ ಸೂಪರ್ ಹಿಟ್ ಸಿನಿಮಾನೇ ಇದು. ಥ್ಯಾಂಕ್ ಯು. ನನಗೆ ಲೊಕೇಶನ್ ನೋಡಕ್ಕೆ ಬಂದಾಗ ನನ್ನ ನೋಡಿ ಅಲ್ಲಿ ಈ ಪಾತ್ರಕ್ಕೆ ಇವರೇ ಶೂಟ್ ಆಗ್ತಾರೆ ಅಂತ ಹೇಳಿ ಹುಡುಕ್ತಾ ಇದ್ರಂತೆ. ಅವಾಗ ನೀವೇ ಅಂತ ಹೇಳಿ ನಾನು ನಮ್ಮ ತೋಟ ಒಂದು ಕೆಲಸ ಮಾಡ್ಕೊಂಡಿದ್ದಾಗ ಬಂದು ನನಗೆ ಪಾತ್ರ ಕೊಟ್ಟರು. ಅದು ಮೊದಲು ನಾನು ಮಾಡಿದ್ದೆ, ಒಂದು ಹೀರೋನು ಮಾಡಿದ್ದೆ, ನನ್ನ ಲಗ್ನ ಬಣ್ಣ ಅಂತ ಒಂದು ಫಿಲಮ್, ಬೇಸಿಕ್ಲಿ ಪೇಂಟಿಂಗ್ ಆರ್ಟಿಸ್ಟ್. ಹಂಗೂ ಹೇಳಿದೆ, ಒಂದು ವಯಸ್ಸಾದಂಥ ಪಾತ್ರ ಕೊಟ್ಬಿಟ್ಟಿಲ್ಲ ಆಮೇಲೆ ಅಂತ, ಇನ್ನೇನು ಮಾಡ್ಬೇಕಂತ ಇದ್ದೀನಿ ಅಂತ ಕೇಳ್ಕೊಂಡಿದ್ದೆ ಡೈರೆಕ್ಟ್ರನ್ನ. ಇಲ್ಲ ಇಲ್ಲ ಹಂಗೆಲ್ಲ ಮಾಡಲ್ಲ ಅಂತೇಳಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಅವ್ರು ಕೊಟ್ಟಷ್ಟು ನಾನು ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೂಪರ್ ಹಿಟ್, ತುಂಬ ಚೆನ್ನಾಗಿ ಓಡಲಿ ಅಂತ ಆಶಿಸ್ತೀನಿ. ಜೊತೆಗೆ ಒಂಥರ ಈ ಮತ್ತೆ ಸಿನಿಮಾ ಇದಕ್ಕೆ ಕೇಳ್ಕೊಂಬಂದದಕ್ಕೆ ನಮ್ಮ ಡೈರೆಕ್ಟರ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ನನ್ನ ಆತ್ಮೀಯ ಸ್ನೇಹಿತರಾದ ಸೀನು ಬೈ ಅವರು ವಿಜಯ್ ಅನ್ನೋದನ್ನ ಪರಿಚಯ ಮಾಡಿಸ್ಕೊಡ್ತಾರೆ. ನನ್ನ ಫ್ರೆಂಡು ಒಬ್ಬ ಡೈರೆಕ್ಟರ್ ಇದ್ದಾರೆ, ಬನ್ನಿ ಅಂತ ಅವ್ರ ಆಫೀಸ್ಗೆ ಹೋಗ್ತೀವಿ. ಆ ಸೂಪರ್ ಹಿಟ್ ಬಗ್ಗೆ ಅವ್ರಿಗೆ ಅವರು ಮಾಡೋ ಪಾತ್ರದನ್ನ ಒಂದು ಕತೆ ಹೇಳ್ತಿರ್ತಾರೆ. ಒಂದು 15 ನಿಮಿಷ ಆ ಕತೆ ಹೇಳ್ತಾರೆ. ಆ ಕತೆ ಹೇಳೋ ಟೈಮಲ್ಲಿ ನಾನು 15 ನಿಮಿಷ ಆ ಸೂಪರ್ ಹಿಟ್ ಅನ್ನೋ ಸಿನಿಮಾ ಒಂದು ಪ್ರಪಂಚದಲ್ಲಿ ಮುಳುಗೋಗಿರ್ತೀನಿ. ಬಟ್ ಅಷ್ಟು ತುಂಬ ಒಂಥರ ಕತೆ ಚೆನ್ನಾಗಿದೆ. ಅದನ್ನ ವಿಜಯಾನಂದ್ ಸರ್ ಅವ್ರಿಗೂ ಹೇಳಿದ್ದೆ, ಸರ್ ತುಂಬ ನೀವು ಹೇಳಿ ಸ್ಟೋರಿನೇ ನನಗೆ ತುಂಬ ಭಾಳ ಇಷ್ಟ ಆಯಿತು. ಬಟ್ ನಾನು ಒಬ್ಬ ಪ್ರೇಕ್ಷಕರಾಗಿ ನಿಮ್ಮ ಹೇಳೋ ಒಂದು ಕತೆ ನಾನು ಕೇಳಿಸ್ಕೊಂಡೆ. ಮತ್ತು ಸಿನಿಮಾ ಬಂದರೆ ಇನ್ನೂ ಎಷ್ಟು ಚೆನ್ನಾಗಿರ್ಬೋದು ಅಂತ. ಬಟ್ ಸಿನಿಮಾಗೂ ಹೋಗಿದ್ದೆ, ಅವರು ಶೂಟಿಂಗ್ ಇದೆ. ನನ್ನನ್ನು ಗುರುತಿಸಿ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ, ನೆಗೆಟಿವ್ ರೋಲು. ಅದು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ವಿಜಯಾನಂದ್ ಸರ್ಗೆ ಮತ್ತು ಉಮೇಶ್ ಅವರಿಗೆ. ಮತ್ತು ಈ ಸೂಪರ್ ಸಿನಿಮಾ ಯಶಸ್ವಿಯಾಗಿ ಮತ್ತೆ ಶತಾದಿನೋತ್ಸವ ಆಚರಿಸಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ಕೊಡ್ತೀನಿ. ಈ ನನಗೆ ಅವಕಾಶ ಮಾಡಿಕೊಟ್ಟಂತ ವಿಜಯಾನಂದ್ ಅವ್ರಿಗೆ ಮತ್ತೆ ಉಮೇಶ್ ಅವ್ರಿಗೆ ಮತ್ತೆ ಧನ್ಯವಾದಗಳು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.